ವಿದ್ಯಾರ್ಥಿಗಳೇ, ನಾನು ಮಂಜುನಾಥ್ ಎಸ್ ಸಂಗಣ್ಣವರ್, ರಂಭಾಪುರಿ ಮಹಾವಿದ್ಯಾಲಯ ಶಿಗ್ಗಾಂವ್. ನಾವು ಹಿಂದಿನ ಅವಧಿಯಲ್ಲಿ ಈ ಭೂಮಿಯ ರಚನೆ ಮತ್ತು ಅದರ ಸಂಯೋಜನೆ ಬಗ್ಗೆ ತಿಳಿದುಕೊಂಡಿದ್ದೇವೆ. ಅದರ ಮುಂದುವರೆದಂತಹ ಭಾಗವಾಗಿ ಈ ಭೂಮಿಯ ಅಂತರಾಳದಲ್ಲಿ ಕೆಲವೊಂದು ರಚನಾತ್ಮಕ ಶಕ್ತಿಗಳು ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾವ. ಅವು ಭೂಮಿಯ ಮೇಲ್ಮೈ ಮೇಲೆ ತಮ್ಮ ಕೃತ್ಯಗಳನ್ನ ನಡೆಸ್ತಾ ಇದ್ದಾವ ಅಂತಕ್ಕಂಥದ್ರಲ್ಲಿ ಈ ಭೂಕಂಪನು ಸಹ ಒಂದು ಅಂತ ಹೇಳ್ತಾ ಇದ್ದೇವೆ. ಈ ಭೂಮಿಯ ಬಾಹ್ಯ ವಲಯದಲ್ಲಿ ವಿನಾಶಕಾರಕ ಕಾರ್ಯಾಚರಣೆಯಲ್ಲಿ ತೊಡಗಿರುವ ಕ್ರಿಯೆಗಳಲ್ಲಿ ಈ ಭೂಕಂಪನ ಒಂದು ಅಂತ ಹೇಳ್ತಾ ಇದ್ದೇವೆ. ಈ ಭೂಕಂಪನ ಯಾವುದೇ ಮುನ್ಸೂಚನೆ ಇಲ್ಲದೆ ಆಕಸ್ಮಿಕವಾಗಿ ಉಂಟಾಗ್ತಕ್ಕಂತಹ ವಿಧ್ವಂಸಕ ಕೃತ್ಯವನ್ನ ಎಸಗ್ತಕ್ಕಂತಹ ಒಂದು ಕಾರ್ಯವನ್ನ ಮಾಡ್ತಾ ಇದೆ. ಇದರಿಂದ ಹೊಸ ಹೊಸ ಭೂಸ್ವರೂಪಗಳು ಸೃಷ್ಟಿಯಾಗ್ತಾ ಇದ್ದಾವ. ಇದ್ದಂತ ಭೂಸ್ವರೂಪಗಳು ಕಾಣೆ ಆಗ್ತಾ ಇದ್ದಾವ, ಜೀವಹಾನಿ ಆಗ್ತಾ ಇದೆ, ಆಸ್ತಿ ಪಾಸ್ತಿ ಹಾನಿ ಆಗ್ತಾ ಇದೆ. ಹಾಗಾದ್ರೆ ಈ ಒಂದು ಭೂಕಂಪ ಅಂದ್ರ ಏನು ಅಂತಕ್ಕಂಥ ಅರ್ಥವನ್ನ ನಾವು ತಿಳಿದುಕೊಳ್ಳೋಣ. ಈ ಭೂಮಿಯ ಆಂತರಿಕ ರಚನಾತ್ಮಕ ಶಕ್ತಿಗಳ ಕಾರ್ಯಾಚರಣೆಯಿಂದ ಭೂಮಿಯ ಮೇಲ್ವಲಯದಲ್ಲಿ ಉಂಟಾಗುವ ಕಂಪನ ಅಥವಾ ನಡುಗುವಿಕೆಯನ್ನ ನಾವು ಭೂಕಂಪ ಅಂತೇಳಿ ಕರೀತಾ ಇದ್ದೇವೆ. ನೋಡಿ, ಭೂಕವಚದಲ್ಲಿ ಉಂಟಾಗ್ತಕ್ಕಂತಹ ಕಂಪನ ಅಥವಾ ನಡುಗುವಿಕೆಯನ್ನ ನಾವು ಭೂಕಂಪ ಅಂತೇಳಿ ಕರೀತಾ ಇದ್ದೇವೆ. ಹಾಗಾದ್ರೆ ಈ ಭೂಮಿಯ ಸ್ತರಗಳು ಏನಾಗ್ತಾ ಇದಾವ ಅಂತಂತಂದ್ರೆ ಅವು ಭಂಗಕ್ಕೆ ಒಳಗಾಗ್ತಾ ಇದಾವ. ಸ್ತರಭಂಗಗಳಾಗ್ತಾ ಇದಾವ, ಶಿಲಾ ಮಡಿಕೆಗಳಿಂದ, ಭೂಕುಸಿತಗಳಿಂದ, ಜ್ವಾಲಾಮುಖಿ ಆಗ್ತಕ್ಕಂತಹ ಆಂತರಿಕ ಶಕ್ತಿಗಳ ಒಂದು ಕಾರ್ಯಾಚರಣೆಯಿಂದ ಈ ಭೂಮಿಯ ಹೊರವಲಯದ ಪದರಿನಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ಕಂಪನ, ನಡುಕ ಉಂಟಾಗ್ತಕ್ಕಂಥದ್ದನ್ನ ನಾವು ಕಾಣ್ತಾ ಇದ್ದೇವೆ. ಹಾಗಾದ್ರೆ ಭೂಮಿಯ ಅಂತರಾಳದ 10 ಕಿಲೋಮೀಟರ್ದಿಂದ ಹಿಡಿದು 700 ಕಿಲೋಮೀಟರ್ ವರೆಗೆ ಹಂಚಿಕೆಯಾಗಿರ್ತಕ್ಕಂತಹ ಈ ಭಾಗದಲ್ಲಿ ಎಲ್ಲಾದರೊಂದರಿಂದಲೇ ಈ ಭೂಕಂಪ ಪ್ರಾರಂಭವಾಗ್ತಾ ಇದೆ. ಈ ಸ್ತರಗಳು ಏನಾಗ್ತಾ ಇದಾವ, ಭೂಮಿಯ ಸ್ತರಗಳು ಕಳಚ್ಕೊಂಡು ಬಿದ್ದಾಗ ಒತ್ತಡ ಉಂಟಾಗ್ತಾ ಇದೆ. ಆ ಒತ್ತಡದಿಂದ ಶಾಖ ಉಂಟಾಗ್ತಾ ಇದೆ. ಆ ಒತ್ತಡದ ಪರಿಣಾಮವಾಗಿ ಅಲ್ಲಿ ಅಲೆಗಳ ರೂಪದಲ್ಲಿ ಮೇಲ್ಗಡೆಗೆ ಬಂದು ಭೂಮಿಯ ಹೊರ ಕೇಂದ್ರದಲ್ಲಿ ಆ ಕಂಪಿಸ್ತಕ್ಕಂಥದ್ದನ್ನ ನಾವು ಕಾಣ್ತಾ ಇದ್ದೇವೆ. ಹಾಗಾದ್ರೆ ಈ ಭೂಕಂಪನ ಉಂಟಾಗ್ಲಿಕ್ಕೆ ಕಾರಣಗಳೇನು ಅಂತೇಳಿ ನಾವು ನೋಡಿದಾಗ ಅಲ್ಲಿ ಪ್ರಮುಖವಾಗಿ 2 ಕಾರಣಗಳನ್ನ ನಾವು ಹೇಳ್ಬಹುದು. ಆ 2 ಕಾರಣಗಳಲ್ಲಿ ಏನು ಅಂತಂದ್ರೆ, ಕೆಲವೊಮ್ಮೆ ಪುರಾತನ ಕಾಲಾವಧಿಯಲ್ಲಿ ಈ ಧಾರ್ಮಿಕತೆಯ ಕಟ್ಟುಕತೆಗಳನ್ನ ನಂಬ್ತಾ ಇದ್ರು. ಈ ಭೂಮಿ ನಮಗೆ ಮುನಿಸ್ಕೊಂಡಾಗ ಅದು ಅದರಿಸ್ತಾ ಇದೆ ನಮ್ಮನ್ನ ಅಂತಕ್ಕಂಥದ್ದು. ಗ್ರೀಕ್ ಮತ್ತು ಸಿಸಿಲಿ ದ್ವೀಪದಲ್ಲಿ ಅನೇಕ ಧಾರ್ಮಿಕ ಅಂಧಕಾರಗಳನ್ನ ನಾವು ಬಳಕೆಯನ್ನು ಮಾಡ್ತಾ ಇದ್ವಿ. ಆ ವಿಚಾರಗಳು ಇವತ್ತಿನ ವೈಜ್ಞಾನಿಕ ಯುಗದಲ್ಲಿ ಕಾಣೆಯಾಗಿದ್ದಾವ. ವೈಜ್ಞಾನಿಕ ಅಧ್ಯಯನದಿಂದ ನಮಗೆ ಭೂಕಂಪ 2 ರೀತಿಯ ಕಾರಣದಿಂದ ಉಂಟಾಗ್ತಕ್ಕಂಥದ್ದಾಗಿ ಕಂಡುಬಂದಿದೆ. ಅದು ಯಾವುದು ಅಂತಂತಂದ್ರೆ, ಆ 2 ಕಾರಣಗಳು ಯಾವುಗಳು ಅಂತಂದ್ರೆ, ಒಂದು ನೈಸರ್ಗಿಕ ಕಾರಣ, ನಿಸರ್ಗವೇ ಕಾರಣವಾಗ್ತಾ ಇದೆ. ಮತ್ತೊಂದು ಮಾನವನ ಮುಖಾಂತರವಾಗಿ ಈ ಒಂದು ಭೂಕಂಪಗಳು ಸಂಭವಿಸ್ತಾ ಇದ್ದಾವ ಅಂತಕ್ಕಂಥದ್ದು. ಹಾಗಾದ್ರೆ ನೈಸರ್ಗಿಕ ಕ್ರಿಯೆ ಮತ್ತು ಮಾನವನ ಕ್ರಿಯೆಯಿಂದ ಉಂಟಾಗ್ತಕ್ಕಂತಹ ಈ ಒಂದು ಭೂಕಂಪಗಳಲ್ಲಿ ಈ ನೈಸರ್ಗಿಕವಾಗಿರ್ತಕ್ಕಂತಹ ಕ್ರಿಯೆಗಳಿಂದ ಹೇಗೆ ಉಂಟಾಗ್ತಾ ಇದೆ ಈ ಭೂಕಂಪ ಅಂತಕ್ಕಂಥದ್ದನ್ನ ನೋಡಿದಾಗ ಅಲ್ಲಿ ನಂಬರ್ 1 ಭೂ ಮೇಲ್ಮೈ ಕಾರಣಗಳು ಅಂತ ಬರ್ತಾ ಇದಾವ. ನಂಬರ್ 2 ಜ್ವಾಲಾಮುಖಿ ಕಾರಣಗಳು ಅಂತ ಬರ್ತಾ ಇದಾವ. ನಂಬರ್ 3 ಭೂ ರಚನಾ ಕಾರಣಗಳು ಅಂತ ಬರ್ತಾ ಇದಾವ. ನಂಬರ್ 4 ಮರು ಸ್ಥಿತಿಸ್ಥಾಪಕತ್ವ. ಇವೆಲ್ಲವುಗಳು ನೈಸರ್ಗಿಕ ಕ್ರಿಯೆಗಳಿಂದ ಆಗ್ತಕ್ಕಂಥ ಭೂಕಂಪನ ಉಂಟಾಗ್ಲಿಕ್ಕೆ ಇವು ಕಾರಣಗಳಾಗಿದ್ದಾವ. ನಂಬರ್ 1 ಭೂಮಿಯ ಮೇಲ್ಮೈ ಕಾರಣಗಳೇನು ಅಂತ ನೋಡಿದಾಗ ನೋಡಿ, ಈ ಭೂಮಿ ಮೇಲ್ಮೈ ಸದಾಕಾಲ ಒಂದೇ ರೀತಿಯಾಗಿ ಇರಲ್ಲ. ಇದು ಆಗಾಗ ಬದಲಾವಣೆ ಆಗ್ತಾ ಇದೆ, ನಿರಂತರವಾಗಿ ಬದಲಾವಣೆ ಆಗ್ತಾ ಇದೆ. ಆ ಬದಲಾವಣೆ ಆಗಿದ್ದರಿಂದಲೇ ಪ್ಯಾಂಗ ಇರ್ತಕ್ಕಂಥದ್ದನ್ನ ನಾವು ದೂರ ಸರಿದು ಎಲ್ಲಾ ಭೂಖಂಡಗಳು
ಸರಿದುಕೊಂಡು ಹೋಗಿ ಹಂಚಿಕೆ ಆಗಿರ್ತಕ್ಕಂಥದ್ದನ್ನ ನಾವು ಕಾಣ್ತಾ ಇದ್ದೇವೆ. ಎಲ್ಲೋ ಒಂದು ಭೂಮಿಯ ಮೇಲ್ಭಾಗದಲ್ಲಿ ಕುಸಿತ ಉಂಟಾಗ್ತಾ ಇದೆ, ಸ್ತರಭಂಗಗಳು ಉಂಟಾಗ್ತಾ ಇದಾವ. ಹಾಗಾದ್ರೆ ನಿರಂತರವಾಗಿ ಅಲ್ಲಿ ಬದಲಾವಣೆ ಆಗ್ತಕ್ಕಂಥದ್ದನ್ನ ನಾವು ಕಾಣ್ತಾ ಇದ್ದೇವೆ. ಈ ವೆಗ್ನರ್ನ ಥಿಯರಿಯ ಪ್ರಕಾರವಾಗಿ ನಾವು ನೋಡಿದಾಗ ಈ ಭೂಮಿಯ ಮೇಲ್ಮೈ ಮೇಲೆ ಇರ್ತಕ್ಕಂಥ ಭೂಸ್ವರೂಪಗಳು ಮಾರ್ಪಾಟಾಗ್ತಾ ಇದಾವ. ಹಾಗೆ ಈ ಪರ್ವತ ಭಾಗಗಳಲ್ಲಿ ನಾವು ನೋಡಿದಾಗ ಅಲ್ಲಿ ಭೂಕುಸಿತಗಳು ಉಂಟಾಗ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ. ಬೃಹತ್ ಬಂಡೆಗಲ್ಲುಗಳು ಉರುಳಿದಾಗ ಅಲ್ಲಿ ಕುಸಿತಗಳು ಉಂಟಾಗ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ. ಹಾಗಾದ್ರೆ ಹಿಮದಿಂದ ಆವೃತವಾಗಿರ್ತಕ್ಕಂಥ ಪ್ರದೇಶಗಳಲ್ಲಿ, ಈ ಉದಾಹರಣೆಗೆ ಹಿಮಾಲಯ ಪರ್ವತ ಪ್ರದೇಶಗಳಲ್ಲಿ ಆಗಾಗ ಹಿಮಪಾತ, ಹಿಮಕುಸಿತಕ್ಕೆ ಒಳಗಾಗ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ. ಜೊತೆಗೆ ಈ ಸಾಗರ ಸಮುದ್ರಗಳಲ್ಲಿ ವ್ಯಾಪಕವಾಗಿರ್ತಕ್ಕಂಥ ಅಲೆಗಳು ಉಂಟಾಗ್ತಕ್ಕಂಥದ್ದನ್ನ ನಾವು ಕಾಣ್ತಾ ಇದ್ದೇವೆ. ಹಾಗಾದ್ರೆ ಇವೆಲ್ಲವುಗಳು ಉಂಟಾಗೋದ್ರಿಂದ ಏನಾಗ್ತಾ ಇದೆ ಅಂತಂದ್ರೆ, ಈ ಭೂಮಿಯ ಮೇಲ್ವಲಯದಲ್ಲಿರ್ತಕ್ಕಂತಹ ಅನೇಕ ಭೂಸ್ವರೂಪಗಳ ಮೇಲೆ ಮತ್ತು ಭೂಮಿಯ ಒಳಪದರಗಳ ಮೇಲೆ ಒತ್ತಡ ಉಂಟಾಗ್ತಾ ಇದೆ. ಜೊತೆಗೆ ಈ ಸುಣ್ಣಕಲ್ಲಿನ ಪ್ರದೇಶಗಳಲ್ಲೂ ಸಹ ಅಲ್ಲೇನಾದ್ರೂ ನೀರು ಜರಿದುಕೊಂಡ್ರೆ ಆ ಸುಣ್ಣಕಲ್ಲಿನ ಪ್ರದೇಶಗಳು ಆ ನೀರಿನ ಇಂಗುವಿಕೆಯ ಕಾರಣದಿಂದ ಕತ್ತರಿಸ್ಕೊಂಡು ತಳಗ್ ಬೀಳ್ತಾ ಇದಾವ. ಅಂತರ್ ಗುಹೆಗಳು ಕಳಿಸ್ತಕ್ಕಂಥದ್ದನ್ನ ನಾವು ಕಾಣ್ತಾ ಇದ್ದೇವೆ. ಇದು ಏನಾಗ್ತಾ ಇದೆ ಅಂತಂದ್ರೆ, ಒಳಗಿರ್ತಕ್ಕಂಥ ಆಂತರಿಕ ಶಕ್ತಿಗಳ ಮೇಲೆ ಪ್ರಭಾವ ಬೀರ್ತಾ ಇದೆ. ಆಗ ಆ ಅಲೆಗಳ ಮುಖಾಂತರವಾಗಿ ಬಂದು ಆ ನಡುಗುವಿಕೆ ಉಂಟಾಗ್ತಕ್ಕಂಥದ್ದನ್ನ ನಾವು ಕಾಣ್ತಾ ಇದ್ದೇವೆ. ಇದು ಒಂದು ಕಾರಣ. ಸೆಕೆಂಡ್ ಒನ್ ಏನಿದೆ, ಜ್ವಾಲಾಮುಖಿ. ನೋಡಿ, ಭೂಮಿಯ ಆಂತರಿಕ ರಚನಾತ್ಮಕ ಶಕ್ತಿಗಳ ಕಾರ್ಯಾಚರಣೆಯಲ್ಲಿ ಜ್ವಾಲಾಮುಖಿನೂ ಸಹ ಒಂದು ಅಂತ ಹೇಳ್ತಾರೆ. ಈ ಭೂಮಿಯ ಅಂತರಾಳವನ್ನು ನಾವು ನೋಡಿದಾಗ ಹೇಗೆ ಮೇಲಿನಿಂದ ಕೆಳಗೆ ಹೋಗ್ತಾ ಇದೆವೋ, ಈ ಒತ್ತಡ ಮತ್ತು ಶಾಖ, ಭಾರ ಮತ್ತು ಶಾಖ ಹೆಚ್ಚಳವಾಗ್ತಾ ಹೋಗ್ತಾ ಇದೆ. ಪ್ರತಿ 32 ಮೀಟರ್ಗೆ 1 ಡಿಗ್ರಿ ಸೆಂಟಿಗ್ರೇಡ್ ಅಷ್ಟು ಉಷ್ಣಾಂಶ ಅಂತಂದ್ರೆ, ಸಾಮಾನ್ಯವಾಗಿ ಈ 50 ಕಿಲೋಮೀಟರ್ ಆಳಕ್ಕೆ ಹೋಗ್ಬಿಟ್ರೆ ಅಲ್ಲೆಲ್ಲವುಗಳು ವಸ್ತುಗಳು ಕರಗಿ ಈ ಶಿಲಾ ಪಾಕದ ದ್ರವರೂಪದ ಸ್ಥಿತಿಯಲ್ಲಿ ಕಂಡು ಬರ್ತಾ ಇದ್ದಾವ. ಹಾಗಾದ್ರೆ ನೋಡಿ, ಅಪಾರ ಪ್ರಮಾಣದ ಒತ್ತಡಕ್ಕೆ ಒಳಗಾದಾಗ ಅಲ್ಲಿ ಕುದಿತಕ್ಕಂತಹ ಈ ಶಿಲಾಪಾಕದ ಆಗರ ಅದು ಹೊರಗೆ ಬರ್ಲಿಕ್ಕೆ ಸಾಧ್ಯವಾಗದೆ ಇರ್ತಕ್ಕಂಥ ಸಂದರ್ಭದಲ್ಲಿ ಒತ್ತಡ ಮತ್ತು ಶಾಖ ಅಲ್ಲಿ ಕ್ರೋಢೀಕರಣ ಆಗ್ತಾ ಇದೆ. ಎಲ್ಲಾದರೂ ಭೂಮಿಯ ಅಭದ್ರವಾಗಿರ್ತಕ್ಕಂಥ ಸ್ತರಗಳು ಕಂಡು ಬಂದ್ರೆ ಅದರ ಮುಖಾಂತರವಾಗಿ ಈ ಒಂದು ಶಿಲಾಪಾಕ ಭೂಮಿಯ ಮೇಲ್ಮೈ ಬಂದು ಚಿಮ್ತಾ ಇದೆ. ಚಿಮ್ಮಿದಾಗ ಅದರ ಒಂದು ಶಕ್ತಿ ಆ ಸುತ್ತಲಿನ ಭೂಮಿಯ ಮೇಲ್ವಲಯಕ್ಕೆ ಹತ್ತಿ ಅಲ್ಲೇನಾಗ್ತಾ ಇದೆ, ಅದು ನಡುಕ ಉಂಟಾಗ್ತಾ ಇದೆ. ಅಥವಾ ಇನ್ನೊಂದು ಏನು ಅಂತಂದ್ರೆ, ಆ ಶಿಲಾಪಾಕ ಹೊರಗೆ ಬರ್ತಕ್ಕಂಥ ಸಂದರ್ಭದಲ್ಲಿ ಆ ಭೂಪದರಗಳು ಮತ್ತೆ ಗಟ್ಟಿಯಾಗ್ಬಿಟ್ಟು ಅಂತಂತಂದ್ರೆ ಅದಕ್ಕೆ ಅಡಚಣೆಯನ್ನು ಉಂಟು ಮಾಡಿದಾಗ ಒಮ್ಮೆಗೆ ಬಂದು ಬಡಿತಾ ಇದಾವ. ಈ ಬಡಿದಾಗ ಅಲ್ಲೇನಾಗ್ತಾ ಇದೆ, ಭೂಮಿಯ ಮೇಲ್ವಲಯದ ಪದರುಗಳು ಏನಾಗ್ತಾ ಇದಾವ ಅಂತಂದ್ರೆ ನಡುಗುವಿಕೆ ಅಥವಾ ಅಲ್ಗಾಡ್ತಕ್ಕಂಥದ್ದನ್ನ ನಾವು ಕಾಣ್ತಾ ಇದ್ದೇವೆ. ಈ ಪ್ರಪಂಚದ ಮೇಲೆ ಹೀಗೆ ಇಂಡೋನೇಷ್ಯಾ, ಹವಾಯಿ ದ್ವೀಪಗಳು, ಮತ್ತೆ ವೆಸ್ಟರ್ನ್ ದ್ವೀಪಗಳಲ್ಲಿ, ಜಾಪಾನ್ದಲ್ಲಿ, ಈ ಜಾವಾ ಮತ್ತು ಸುಮತ್ರಾ ದ್ವೀಪಗಳಲ್ಲಿ ಈ ರೀತಿಯಾಗಿ ಈ ಜ್ವಾಲಾಮುಖಿ ಉಂಟಾದಾಗ ಅದು ಹೊರಗೆ ಬರಲಾರದೆ ಹೊರಗೆ ಬಂದಾದ ಮೇಲೇನೋ ಎರಡೂ ಕಾರಣಗಳಿಂದಲೂ ಸಹ ಅಲ್ಲಿ ಈ ಭೂಕಂಪ ಉಂಟಾಗ್ತಾ ಇದೆ ಅಂತಕ್ಕಂಥದ್ದು ಇದು ನಿಸರ್ಗದತ್ತವಾಗಿ ಕಂಡು ಬರ್ತಕ್ಕಂಥದ್ದು. ಆದ್ರೆ ಈ ರೀತಿ ಆದಾಗ ಭೂಕಂಪದ ತೀವ್ರತೆ ಅತ್ಯಂತ ಕಡಿಮೆ. ಇನ್ನ ಥರ್ಡ್ ಒನ್, ಭೂರಚನಾ ಭೂಕಂಪ. ಇದು ಅತ್ಯಂತ ಮಹತ್ವವಾಗಿರ್ತಕ್ಕಂಥದ್ದು. ಭೂರಚನಾ ಭೂಕಂಪ. ಈ ಭೂರಚನಾ ಭೂಕಂಪ ಈ ಅಂತರಾಳದ ಆಂತರಿಕ ಶಕ್ತಿಗಳ ಒಂದು ಕಾರ್ಯಾಚರಣೆಯಿಂದ ಭೂಮಿಯ ಮೇಲ್ಮೈ ಮೇಲೆ ಇರ್ತಕ್ಕಂಥ ಸ್ವರೂಪಗಳು ಬದಲಾವಣೆ ಆಗ್ತಾ ಇದ್ದಾವ. ನಾನು ಹೇಳಿದ್ನಲ್ಲ ಆವಾಗ್ಲೇ ವೆಗ್ನರ್ನ ಥಿಯರಿ ಅಂತೇಳಿ, ಭೂ ಸವೆತ ಅಂತಕ್ಕಂಥ ಸೈಕಲ್ ಆಫ್ ಎರೋಷನ್ ಅಂತ ಬರ್ತಾ ಇದೆ. ಹಾಗಾದ್ರೆ ಈ ಖಂಡಗಳ ಅಂತ ಭೂಮಿಯ ಮೇಲ್ಮೈ ಮೇಲೆ ಇರ್ತಕ್ಕಂಥ ಖಂಡಗಳು ಸರಿದಾಡುವಿಕೆಯನ್ನ ನಾವು ಕಾಣ್ತಾ ಇದ್ದೇವೆ. ಹಾಗಾದ್ರೆ ನೋಡಿ, ಭೂಮಿಯ ಆಂತರಿಕ ಶಕ್ತಿಗಳು ತಮ್ಮ ಕಾರ್ಯಾಚರಣೆ ಏನ್ ಮಾಡಿದಾಗ ಈ ಸಾಗರದ ಅಂತರಾಳದಲ್ಲಿ 8 ರಿಂದ 16 ಕಿಲೋಮೀಟರ್ ಆಳದಲ್ಲಿ ಈ ಭೂಖಂಡಗಳ ಭಾಗಗಳಲ್ಲಿ, ಅದರಲ್ಲೂ ಈ ಮಡಿಕೆ ಪರ್ವತಗಳು ಇರ್ತಕ್ಕಂಥ ಭಾಗಗಳಲ್ಲಿ 50 ರಿಂದ 60 ಕಿಲೋಮೀಟರ್ ಒಳಭಾಗದಲ್ಲಿ ಉತ್ಪತ್ತಿ ಆಗ್ತಕ್ಕಂತಹ ಈ ಒಂದು ರಚನಾತ್ಮಕ ಶಕ್ತಿ ಏನ್ ಮಾಡ್ತಾ ಇದೆ, ಭೂಮಿಯ ಮೇಲ್ವಲಯವನ್ನ ಬದಲಾವಣೆ ಮಾಡ್ತಾ ಇದೆ, ಮಾರ್ಪಾಟ ಅಂತ ಮಾಡ್ತಾ ಇದೆ, ಸ್ಥಾನ ಪಲ್ಲಟನವನ್ನ ಮಾಡ್ತಾ ಇದೆ.
ಶಿಲಾ ಸ್ತರಭಂಗಗಳು, ಈ ಮಡಿಕೆ ಪರ್ವತಗಳು ಎಲ್ಲಿರ್ತಾ ಇದ್ದಾವೋ ಅಲ್ಲಿ ಈ ಭೂಕಂಪನಗಳು ಹೆಚ್ಚು. ಪ್ರಪಂಚದ ಮೇಲೆ ಅತ್ಯಂತ ಹೆಚ್ಚು ಭೂಕಂಪಗಳು ಸಂಭವಿಸ್ತಕ್ಕಂತಹ ವಲಯ ಯಾವುದು ಅಂತಂತಂದ್ರೆ ಈ ಮಡಿಕೆ ಪರ್ವತಗಳು ಎಲ್ಲಿದ್ದಾವೋ ಅಲ್ಲೇ ಸಂಭವಿಸ್ತಾ ಇದೆ. ಹಾಗಾದ್ರಿಂದ ನೋಡಿ, ಹೆಚ್ಚು ಭೂಕಂಪನದ ತೀವ್ರತೆಯನ್ನು ನಾವೆಲ್ಲಿ ಕಾಣ್ತಾ ಇದ್ದೇವೆ ಅಂತಂದ್ರೆ ಈ ಭೂರಚನಾ ಭೂಕಂಪದ ಎಲ್ಲೆಲ್ಲಿದಾವ ಅಲ್ಲಿ ನಾವು ಕಾಣ್ತಾ ಇದ್ದೇವೆ. ಇನ್ನು ನಾಲ್ಕನೇದೇನು ಅಂತಂದ್ರೆ ಮರುಸ್ಥಿತಿ ಸ್ಥಾಪಕತ್ವ. ನೋಡಿ, ನಾವು ಯಾವುದೇ ಇರ್ಲಿ, ಪರಿಸರನು ಸಹ ತನ್ನ ಬ್ಯಾಲೆನ್ಸ್ ಅನ್ನು ಮಾಡ್ಕೊಳ್ತಾ ಇದೆ, ನೀರು ಸಹ ತನ್ನ ಬ್ಯಾಲೆನ್ಸ್ ಅನ್ನು ಮಾಡ್ಕೊಳ್ತಾ ಇದೆ, ಈ ಮನುಷ್ಯನು ಸಹ ತನ್ನ ಬ್ಯಾಲೆನ್ಸ್ ಅನ್ನು ಮಾಡ್ಕೊಂಡಾಗ ಇಷ್ಟು ಆಕ್ಟಿವ್ ಆಗಿ ನಿಮ್ಮ ಎದುರಿಗೆ ನಾನು ಬಂದ್ ಹೇಳಿಕ್ಕೆ ಸಾಧ್ಯವಾಗ್ತಾ ಇದೆ. ಆದ್ರೆ ನೋಡಿ, ಈ ಭೂಮಿಯ ಮೇಲ್ಮೈ ಮೇಲೆ ಇರ್ತಕ್ಕಂತಹ ಕೆಲವೊಂದು ಎತ್ತರವಾಗಿರ್ತಕ್ಕಂಥ ಪ್ರದೇಶಗಳು ಅಂದ್ರೆ ಪರ್ವತ ಪ್ರದೇಶಗಳನ್ನ ನಾವು ನೋಡ್ತಾ ಇದ್ದೇವೆ. ಆ ಪರ್ವತ ಪ್ರದೇಶಗಳು ನೈಸರ್ಗಿಕ ನಗ್ನೀಕರಣದ ಕರ್ತೃಗೆ ಒಳಗಾಗಿ ಸವಿತಾ ಇದ್ದಾವ. ಆ ನಗ್ನೀಕರಣದ ಕರ್ತೃಗಳು ಅವುಗಳನ್ನ ಸದಾಕಾಲ ಸವೆಸಿದಾಗ ಅವೇನ್ ಮಾಡ್ತಾ ಇದ್ದಾವ ಅಂತಂದ್ರ ಸವೆತಕ್ಕೆ ಒಳಗಾಗಿರ್ತಕ್ಕಂಥ ವಸ್ತುಗಳು ತಗ್ಗಿನ ಭಾಗದಲ್ಲಿ ಬಂದು ಸಂಚಯನ ಆಗ್ತಾ ಇದ್ದಾವ, ಸಂಗ್ರಹಣೆ ಆಗ್ತಾ ಇದೆ. ಹಾಗಾದ್ರೆ ನೋಡಿ, ಪರ್ವತದ ಮೇಲ್ಭಾಗ ಹಗುರವಾಗ್ತಾ ಇದೆ, ತಗ್ಗಿನ ಭಾಗದಲ್ಲಿ ಸಂಚಯನವನ್ನು ಮಾಡಿದಾಗ ಅಲ್ಲಿ ಭಾರವಾಗ್ತಾ ಇದೆ. ಇದೇ ಪ್ರಕ್ರಿಯೆ ಹಲವಾರು ವರ್ಷಗಳವರೆಗೆ ನಡೆದಾಗ ಆ ತಗ್ಗಿನ ಭಾಗದಲ್ಲಿ ಒತ್ತಡ ಹೆಚ್ಚಳವಾಗಿ, ತೂಕ ಹೆಚ್ಚಳವಾಗಿ ಅಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ಅಗಾಧವಾಗಿರ್ತಕ್ಕಂಥ ಒತ್ತಡ ಉಂಟಾಗ್ತಾ ಇದೆ. ಈ ಕಾರಣದಿಂದ ಭೂಮಿ ತನ್ನ ಸಮತೋಲತೆಯನ್ನ ಕಳೆದುಕೊಳ್ತಾ ಇದೆ. ಸಮತೋಲತೆಯನ್ನ ಕಳೆದುಕೊಂಡು ಅದು ಏನ್ ಮಾಡ್ತಾ ಇದೆ, ಬ್ಯಾಲೆನ್ಸ್ ನಲ್ಲಿ ಸಮತೋಲನಕ್ಕೆ ಬರ್ಬೇಕಲ್ಲ, ಆ ಒಂದು ವೇಳೆಯಲ್ಲಿ ಹಗುರವಾಗಿರ್ತಕ್ಕಂತಹ ಆ ಪರ್ವತದ ಭಾಗಗಳು ಇನ್ನೂ ಮೇಲೆತ್ತರಕ್ಕೆ ಹೋಗ್ತಾ ಇದ್ದಾವ, ಆ ಭಾರವಾಗಿರ್ತಕ್ಕಂಥ ಭಾಗಗಳು ಮತ್ತೆ ಕುಸಿತಾ ಇದ್ದಾವ. ಆ ಕುಸಿದು ಅಲ್ಲೇನಾಗ್ತಾ ಇದ್ದಾವ, ತನ್ನ ಸಮತೋಲತೆಯನ್ನ ಕಾಯ್ದುಕೊಳ್ತಾ ಇದೆ. ಹಾಗಾದ್ರೆ ಹಗುರವಾಗಿರ್ತಕ್ಕಂಥ ಭಾಗ ಪುನಃ ಮೇಲ್ ಬರ್ತಾ ಇದೆ, ತಗ್ಗಾಗಿರ್ತಕ್ಕಂಥ ಭಾಗ ಮತ್ತೆ ಒಳಗೆ ಹೋಗ್ತಾ ಇದೆ. ಇದಕ್ಕೆ ಉದಾಹರಣೆ ಯಾವುದು ಅಂತಂದ್ರೆ ನಮ್ಮ ಹಿಮಾಲಯ ಪರ್ವತ ಶ್ರೇಣಿ. ನೋಡಿ, ಹಿಂದೊಂದು ಕಾಲದಲ್ಲಿ ಅದು ಟೆಥಿಸ್ ಅಂತಕ್ಕಂಥ ಸಮುದ್ರ ಆಯ್ತು. ಆ ಸಮುದ್ರದಲ್ಲಿ ಅನೇಕ ನದಿಗಳು ಸವೆಸಿಕೊಂಡು ಬಂದಿರತಕ್ಕಂತಹ ವಸ್ತುಗಳಿಂದ ಸಂಚಯನಗೊಂಡು ಭಾರವಾಗಿ ಒಂದಿನ ತಳಗಿನ ಮೇಲೆ, ಮೇಲಿನ ತಳಗೆ ಆಗ್ಬಿಡ್ತು. ಹಾಗಾದ್ರೆ ಸುಂದರವಾಗಿರ್ತಕ್ಕಂಥ ಹಿಮಾಲಯ ಪರ್ವತ ಶ್ರೇಣಿ ಉಂಟಾಗಿದೆ. ಹಾಗಾದ್ರೆ ನೋಡಿ, ಈ ಮರುಸ್ಥಿತಿ ಸ್ಥಾಪಕತ್ವದ ಕಾರಣದಿಂದಲೇ ಭೂಕಂಪಗಳು ಸಂಭವಿಸ್ತಕ್ಕಂಥದ್ದನ್ನ ನಾವು ಕಾಣ್ತಾ ಇದ್ದೇವೆ. ಇವೆಲ್ಲವುಗಳು ನಿಸರ್ಗವಾಗಿರ್ತಕ್ಕಂತಹ ಕಾರಣಗಳು. ಹಾಗಾದ್ರೆ ಈ ಮನುಷ್ಯನ ಒಂದು ಕಾರಣದಿಂದ ಹೇಗೆ ಉಂಟಾಗ್ತಾ ಇದೆ ಅಂತೇಳಿ ನಾವು ನೋಡಿದಾಗ ಈ ಮನುಷ್ಯನ ಚಟುವಟಿಕೆಗೆ ಪ್ರಕ್ರಿಯೆಗಳು ಸಹ ಅವನ ಕ್ರಿಯೆಗಳಿಂದ ಈ ಭೂಕಂಪಗಳು ಉಂಟಾಗ್ತಾ ಇದ್ದಾವ. ನೋಡಿ, ನಾವು ಈ ನಮ್ಮ ಒಂದು ಅಭಿವೃದ್ಧಿಗಾಗಿ ನಾವು ನೀರಾವರಿಗಾಗಿ ಅಣೆಕಟ್ಟುಗಳನ್ನ, ಆ ನೀರಿನ ಪ್ರವಾಹವನ್ನ ತಡೆಗಟ್ಟುವುದಕ್ಕೋಸ್ಕರವಾಗಿ ಅಣೆಕಟ್ಟುಗಳನ್ನ ಕಟ್ಕೊಂಡಿದ್ದೇವೆ. ಹಾಗಾದ್ರೆ ನಮ್ಮ ಅಭಿವೃದ್ಧಿಗಾಗಿ ಗಣಿಗಾರಿಕೆಗಳನ್ನ ಮಾಡ್ತಾ ಇದ್ದೇವೆ. ಹಾಗಾದ್ರೆ ಆ ಗಣಿಗಾರಿಕೆಗಳು ಮತ್ತೆ ನಾವು ಇವತ್ತಿನ ದಿವಸ ಶಕ್ತಿವಂತರಾಗಿರ್ಲಿಕ್ಕೆ, ಇಡೀ ದೇಶವನ್ನ ಕಾಪಾಡ್ಲಿಕ್ಕೆ ನಾವು ಅಣುಬಾಂಬುಗಳನ್ನ ಪ್ರಯೋಗವನ್ನ ಮಾಡ್ತಕ್ಕಂಥದ್ದನ್ನ ನಾವು ಕಾಣ್ತಾ ಇದ್ದೇವೆ. ಹಾಗಾದ್ರೆ ಮಾನವನ ಕ್ರಿಯೆಯಿಂದ ಆಗ್ತಕ್ಕಂಥದ್ದನ್ನ ನಾವು ನೋಡಿದಾಗ, ಈ ಮಾನವ ನಿರ್ಮಿತವಾಗಿರ್ತಕ್ಕಂಥ ಕೆಲವೊಂದು ಕ್ರಿಯೆಗಳ ಅಲ್ಲಿ ನಾವು ನೋಡಿದಾಗ ಅಣೆಕಟ್ಟುಗಳನ್ನ ಕಟ್ಟಿ ನೀರನ್ನ ನಿಲ್ಲಿಸಿದಾಗ ಆ ನೀರು ಭೂಮಿ ಒಳಗೆ ಜಿನುಗ್ತಾ ಇದೆ. ಆ ಜಿನುಗಿ ಅಭದ್ರವಾಗಿರ್ತಕ್ಕಂಥ ಸ್ತರಗಳ ಮುಖಾಂತರವಾಗಿ ಒಳಗೇನಾದ್ರೂ ಹೋದ್ರೆ ಆವಾಗ ಕುದಿತಕ್ಕಂಥ ತಪ್ತವಾಗಿರ್ತಕ್ಕಂಥ ಲಾವಾರಸ ಹೊರಗೆ ಬರ್ಲಿಕ್ಕೆ ಪ್ರಯತ್ನ ಪಡ್ತಾ ಇದೆ. ಅವಾಗ ಮತ್ತೆ ಆ ಸ್ತರಗಳು ಜಾಯಿಂಟ್ ಆದಾಗ ಒಮ್ಮಿಕ್ಲೆ ಬಂದ್ ಏನ್ ಮಾಡ್ತಾ ಇದ್ದಾವ, ಆ ಒಂದು ಶಿಲಾಪಾಕ ಬಡಿತಾ ಇದೆ. ಆ ಒಂದು ಕಾರಣದಿಂದ ಭೂಮಿಯ ಮೇಲ್ಪದರುಗಳಲ್ಲಿ ಏನಾಗ್ತಾ ಇದೆ ಅಂತಂತಂದ್ರೆ ನಡುಕ ಉಂಟಾಗ್ತಕ್ಕಂಥದ್ದನ್ನ ನಾವು ಕಾಣ್ತಾ ಇದ್ದೇವೆ. ಹಾಗಾದ್ರೆ ಭಾರತ ದೇಶದಲ್ಲಿ ಕೊಯ್ನಾ ಅಣೆಕಟ್ಟನ್ನ 1967ರಲ್ಲಿ ನಾವು ಕಟ್ಟಿದ ಮೇಲೆ ನಮ್ಮ ದಕ್ಷಿಣ ಭಾರತದಲ್ಲಿ ಆಗ್ತಕ್ಕಂಥ ಭೂಕಂಪಗಳಿಗೆ ಇದು ಉದಾಹರಣೆ ಅಂತ ಹೇಳ್ತಾ ಇದ್ದೇವೆ. USA ಹೂವರ್ ಅಣೆಕಟ್ಟನ್ನ ಕಟ್ಕೊಂಡ್ವಿ, ಅಲ್ಲೂ ಸಹ ಏನಾಗಿದೆ ಅಂತಂದ್ರೆ ಈ ಭೂಕಂಪ ಆಗ್ತಕ್ಕಂಥದ್ದನ್ನ ನಾವು ಕಾಣ್ತಾ ಇದ್ದೇವೆ. ಇದನ್ ಬಿಟ್ರೆ ಪಾಕಿಸ್ತಾನದಲ್ಲಿ ಮುಂಗ್ಳು ಅಣೆಕಟ್ಟನ್ನ ಕಟ್ಕೊಂಡಿದ್ದೇವೆ. ಜೊತೆಗೆ ಈ ಜಾಂಬಿಯಾದಲ್ಲಿ ಕರೀಬಾ ಅಣೆಕಟ್ಟನ್ನ ಕಟ್ಕೊಂಡಿದ್ದೇವೆ. ಇವೆಲ್ಲ ಅಣೆಕಟ್ಟುಗಳನ್ನ ಕಟ್ಕೊಂಡು ನೀರನ್ನ ನಿಲ್ಲಿಸಿದ್ರಿಂದಲೇ ಅಲ್ಲಿ ಸಾಕಷ್ಟು ಇಲ್ಲಿ ಏನಾಗ್ತಾ ಇದೆ ಅಂತಂತಂದ್ರೆ ಭೂಕಂಪ ಉಂಟಾಗ್ಲಿಕ್ಕೆ ಇವು ಕಾರಣವಾಗಿದ್ದಾವ ಅಂತೇಳಿ ಹೇಳ್ಬೋದು. ಇನ್ನು ನಾವು ಗಣಿಗಾರಿಕೆಯನ್ನು ಮಾಡ್ತಾ ಇದ್ದೇವೆ.
ನೋಡಿ, ನಾವು ಭೂಮಿಯನ್ನ ಅಗದಿ ತೆಗೆದು ಹಲವಾರು ಖನಿಜ ಸಂಪನ್ಮೂಲಗಳನ್ನ ಹೊರಗೆ ತೆಗೆದು ಲೋಹಗಳನ್ನ ಮಾಡ್ಕೊಳ್ತಾ ಇದ್ದೇವೆ. ನಮಗ್ ಗೊತ್ತೇ ಇಲ್ಲ, ನಮಗ್ ಅರಿವೇ ಇಲ್ಲದಂಗೆ ಸಾಕಷ್ಟು ಆಳವಾಗಿ ತೋಡ್ತಾ ಇದ್ದೇವೆ. ಆಫ್ರಿಕಾದಲ್ಲಿರ್ತಕ್ಕಂಥ ಚಿನ್ನದ ಗಣಿಗಳು, ವಜ್ರದ ಗಣಿಗಳು, ಕಲ್ಲಿದ್ದಲಿನ ಗಣಿಗಳು, ಭಾರತ ದೇಶದಲ್ಲಿರ್ತಕ್ಕಂತಹ ಚಿನ್ನದ ಗಣಿಗಳು, ಈ ಗಣಿಗಳನ್ನ ತೋಡ್ತಾ ತೋಡ್ತಾ ಸಾಕಷ್ಟು ಕಿಲೋಮೀಟರ್ ಆಳಕ್ಕೆ ಹೋಗ್ಬಿಟ್ಟಿದ್ದೇವೆ. ಹಾಗಾದ್ರೆ ಇದು ಅಭದ್ರವಾಗ್ತಾ ಇದೆ. ಆ ಸಂದರ್ಭದಲ್ಲಿ ಏನಾಗ್ತಾ ಇದೆ, ಆ ಕಾರಣದಿಂದಲೂ ಸಹ ನಮಗೆ ಭೂಕಂಪ ಸಂಭವಿಸಬಹುದು. ಇದನ್ನ ಬಿಟ್ರೆ ಸಿಡಿಮದ್ದುಗಳನ್ನ ಸ್ಫೋಟ ಮಾಡ್ತಾ ಇದ್ದೇವೆ ನಾವು. ಕಲ್ಲಿನ ಗಣಿಗಾರಿಕೆಗಳನ್ನ ಮಾಡಬೇಕಾದಾಗ ಸಾಕಷ್ಟು ಆಳದವರೆಗೆ ಹೋಲನ್ನ ಹಾಕಿ ಅಲ್ಲಿ ಆ ಸಿಡಿಮದ್ದನ್ನ ಸಿಡಿಸ್ತಾ ಇರುವುದರಿಂದ ಅದರ ಶಕ್ತಿಗೆ ಒಳಗಾಗಿರ್ತಕ್ಕಂಥ ಭೂಮಿಯ ಮೇಲ್ಪದರು ನಡುಕ ಆಗ್ತಕ್ಕಂಥದ್ದನ್ನ ನಾವು ಕಾಣ್ತಾ ಇದ್ದೇವೆ. ಇದನ್ನ ಬಿಟ್ರೆ ನೆಕ್ಸ್ಟ್ ನಮಗೆ ಕಂಡು ಬರ್ತಕ್ಕಂಥದ್ದು ಏನು ಅಂತಂದ್ರೆ, ನಾವು ಅಣುಬಾಂಬುಗಳಲ್ಲಿ ಶಕ್ತಿವಂತರಾಗಬೇಕು ಅಂತಕ್ಕಂಥ ಕಾರಣದಿಂದ ನಮ್ಮ ವಾಜಪೇಯಿ ಅವರ ಸರ್ಕಾರದಲ್ಲಿ ನಾವು ಈ ಒಂದು ಅಣುಬಾಂಬಿನ ಪ್ರಯೋಗವನ್ನು ಮಾಡಿದ್ವಿ ಪೋಖ್ರಾನ್ ನಲ್ಲಿ. ಹಾಗಾದ್ರೆ ಇಂತಹ ಅಣುಬಾಂಬಿನ ಒಂದು ಪ್ರಯೋಗವನ್ನ ಸಾಕಷ್ಟು ಭೂಮಿಯ ಆಳದಲ್ಲಿ ಹೋಗಿ ನಾವು ಮಾಡ್ತಕ್ಕಂಥದ್ದು. ನಾವು ಮಹಾಸ್ಫೋಟ ಸಿದ್ಧಾಂತವನ್ನು ಸಹ ಮಾಡಿದ್ವಿ 4-5 ವರ್ಷದ ಹಿಂದ್ಗಡೆಗೆ. ಸಾಕಷ್ಟು ಭೂಮಿಯನ್ನ ಕೊರೆದು ಅಲ್ಲಿ ಆ ಪ್ರಯೋಗವನ್ನು ಮಾಡ್ತಕ್ಕಂಥದ್ದು. ಇವೆಲ್ಲ ಕಾರಣಗಳಿಂದ ಏನು ಅಂತಂದ್ರೆ ಭೂಮಿ ಪದರುಗಳು ಸಡಿಲವಾಗ್ತಾ ಇದ್ದಾವ. ಆ ಸಡಿಲವಾಗಿರ್ತಕ್ಕಂಥ ಭಾಗದಿಂದ ಆ ಶಕ್ತಿಯುತವಾಗಿರ್ತಕ್ಕಂಥ ರಚನಾತ್ಮಕ ಶಕ್ತಿಗಳು ಮೇಲಕ್ಕೆ ಬರಲಿಕ್ಕೆ ಅವಕಾಶ ಉಂಟಾಗ್ತಾ ಇದೆ. ಹೀಗೆ ಇಲ್ಲಿ ಏನಾಗ್ತಾ ಇದೆ ಅಂತಂದ್ರೆ, ನಿಸರ್ಗದತ್ತವಾಗಿರ್ತಕ್ಕಂಥ ಕಾರಣಗಳು ಇದಾವ, ಮಾನವ ನಿರ್ಮಿತ ಕೆಲವೊಂದು ಕ್ರಿಯೆಗಳು ಸಹ ಈ ಭೂಕಂಪಕ್ಕೆ ಉಂಟಾಗ್ಲಿಕ್ಕೆ ಅವಕಾಶವನ್ನ ಮಾಡಿಕೊಡ್ತಕ್ಕಂಥದ್ದನ್ನ ನಾವು ಕಾಣ್ತಾ ಇದ್ದೇವೆ. ಹಾಗಾದ್ರೆ ನೋಡಿ, ಈ ಒಂದು ಭೂಕಂಪನ ಹೇಗೆ ಉಂಟಾಗ್ತಾ ಇದೆ, ಎಲ್ಲಿ ಉಂಟಾಗ್ತಾ ಇದೆ ಅಂತೇಳಿ ನಾವು ನೋಡಿದಾಗ ಇಲ್ಲಿ ಚಿತ್ರಣವನ್ನ ಹಾಕಿದ್ದೇನೆ ನೋಡಿ. ಈ ಚಿತ್ರಣದ ಮುಖಾಂತರವಾಗಿ ನಾವು ಈಗಾಗಲೇ ಭೂಮಿಯ ಅಂತರಾಳದ ಸಂಯೋಜನೆಯನ್ನ ಅಧ್ಯಯನವನ್ನು ಮಾಡಬೇಕಾದಾಗ ಮ್ಯಾಂಟಲ್ ಝೋನ್ ಬಗ್ಗೆ ಅರ್ಥಕೊಂಡಿದ್ದೇವೆ, ಎಸ್ಟಿಯೋಸ್ಫಿಯರ್ ಬಗ್ಗೆ ಅಲ್ಲಿ ತಿಳಿದುಕೊಂಡಿದ್ದೇವೆ. 60ರಿಂದ 700 ಕಿಲೋಮೀಟರ್ ವರೆಗೆ ಹಂಚಿಕೆ ಆಗಿರ್ತಕ್ಕಂಥ ಆ ಭಾಗದಲ್ಲಿ ಅದು ಜ್ವಾಲಾಮುಖಿ ಮತ್ತು ಭೂಕಂಪಗಳು ಉಗಮವಾಗ್ತಕ್ಕಂಥ ಸ್ಥಳ ಅಂತ ಹೇಳ್ತಾ ಇದ್ದೇವೆ. ಹಾಗಾದ್ರೆ ನೋಡಿ, ಭೂಮಿಯ ಅಂತರಾಳದಲ್ಲಿ 10 ಕಿಲೋಮೀಟರ್ದಿಂದ 700 ಕಿಲೋಮೀಟರ್ ವರೆಗೆ ಹಂಚಿಕೆ ಆಗಿರ್ತಕ್ಕಂಥ ಈ ಭಾಗ ಭೂಕಂಪ ಉಂಟಾಗ್ತಕ್ಕಂತಹ ಒಂದು ಸ್ಥಳ ಅಂತ ಹೇಳ್ತಾ ಇದ್ದೇವೆ. ಹಾಗಾದ್ರೆ ಇಲ್ಲಿ ನೋಡಿ, ಭೂಕಂಪನ ಉಂಟಾಗ್ತಕ್ಕಂತಹ ಸ್ಥಳಕ್ಕೆ ನಾವು ಭೂಕಂಪ ನಾಭಿ ಅಂತೇಳಿ ಕರೀತಾ ಇದ್ದೇವೆ. ಹಾಗಾದ್ರೆ ಭೂಕಂಪನ ಉಂಟಾಗಿ ಲಂಬ ರೂಪದಲ್ಲಿ ಅದು ಭೂಮಿಯ ಕವಚದ ಹೊರ ಕೇಂದ್ರಕ್ಕೆ ಬಂದು ತಲುಪಿದಾಗ ಆ ಭೂಮಿಯ ಭಾಗ ಅದರ್ತಾ ಇದೆ, ಕಂಪನ ಉಂಟಾಗ್ತಾ ಇದೆ. ಈ ಭೂಕಂಪನದ ಹೊರ ಕೇಂದ್ರ ಅಂತ ಹೇಳ್ತಾ ಇದ್ದೇವೆ. ಇದಲ್ಲದೆ ಇಲ್ಲಿ ಸ್ತರಭಂಗಗಳು ಉಂಟಾಗ್ತಕ್ಕಂಥದ್ದನ್ನ ನಾವು ಕಾಣ್ತಾ ಇದ್ದೇವೆ. ಭೂಕಂಪನ ಆಯ್ತು ಅಂತಂತಂದ್ರೆ ಎಲ್ಲಾ ದಿಕ್ಕುಗಳಲ್ಲೂ ಸಹ ಆ ಅಲೆಗಳು ಚಲನೆ ಆಗ್ತಕ್ಕಂಥದ್ದನ್ನ ನಾವು ಕಾಣ್ತಾ ಇದ್ದೇವೆ. ಹಾಗಾದ್ರೆ ನೋಡಿ, ಈ ಬಾಣದ ಗುರುತು ಏನಿದಾವಲ್ಲ, ಮೇಲೆ ಕೆಳಗೆ, ಹಾಗಾದ್ರೆ ಮತ್ತೆ ಆ ಕಡೆಗೆ ಈ ಕಡೆಗೆ ಅಂತಂದ್ರೆ ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ ದಿಕ್ಕುಗಳಲ್ಲಿ ಸಂಚರಿಸಿದಾಗ ಭೂಕಂಪನದ ಅಲೆಗಳಾಗ್ತಾ ಇದೆ. ಇದು ಭೂಕಂಪನದ ಒಂದು ಚಿತ್ರಣ. ಹಾಗಾದ್ರೆ ನೆನಪಿನಲ್ಲಿ ಇಟ್ಕೊಳ್ಳಿ, ಭೂಕಂಪ ನಾಭಿ ಅಂತಂದ್ರೆ ಭೂಕಂಪನ ಪ್ರಾರಂಭವಾಗ್ತಕ್ಕಂತಹ ಸ್ಥಳ ಅಥವಾ ಭೂಕಂಪ ಉಂಟಾಗ್ತಕ್ಕಂತಹ ಸ್ಥಳ. ಇದು ಸೆಸ್ಮಿಕ್ ಫೋಕಸ್ ಅಂತೇಳಿ ನಾವು ಕರಿತಾ ಇದ್ದೇವೆ. ಹಾಗಾದ್ರೆ ಈ ಭೂಕಂಪ ಅಂತಕ್ಕಂಥ ಪದದ ಅರ್ಥ ಗ್ರೀಕ್ ಪದದ ಸೆಸ್ಮೋಸ್ ಅಂತಕ್ಕಂಥ ಶಬ್ದದಿಂದ ಬಂದಿರತಕ್ಕಂಥದ್ದು. ಹಾಗಾದ್ರೆ ನೋಡಿ, ಭೂಕಂಪ ನಾಭಿಯಿಂದ ಲಂಬಕೋನದಲ್ಲಿ ಭೂಮಿಯ ಮೇಲ್ಭಾಗದಲ್ಲಿ ಆ ಒಂದು ಕಂಪನ ಅಂತಂದ್ರೆ ಅಲೆಗಳು ತಲುಪಿ ಅಲ್ಲಿ ಭೂಕಂಪನ ಉಂಟಾಗ್ತಾ ಇದೆಯಲ್ಲ, ಲಂಬಕೋನದ ರೂಪದಲ್ಲಿ ಭೂಕಂಪನದ ಅಲೆಗಳು ಬಂದು ಇಲ್ಲಿ ಭೂಮಿಯ ಮೇಲ್ವಲಯಕ್ಕೆ ಬಂದು ತಲುಪ್ತಾ ಇದ್ದಾವಲ್ಲ, ಹಾಗಾದ್ರೆ ಇಲ್ಲಿ ಉಂಟಾಗ್ತಕ್ಕಂತಹ ಈ ಸ್ಥಳವನ್ನ ಭೂಕಂಪನದ ಹೊರ ಕೇಂದ್ರ ಅಥವಾ ಬಾಹ್ಯ ಕೇಂದ್ರ ಅಥವಾ ಎಪಿಕ್ ಸೆಂಟರ್ ಅಂತೇಳಿ ನಾವು ಕರೀತಾ ಇದ್ದೇವೆ. ಈ ಭೂಕಂಪನದ ತೀವ್ರತೆ ಸ್ವಾಭಾವಿಕವಾಗಿ ಭೂಕಂಪನದ ಹೊರ ಕೇಂದ್ರದಲ್ಲಿ ಹೆಚ್ಚಾಗ್ತಾ ಇದೆ. ಅದರ ಕಂಪನದ ತೀವ್ರತೆ ನಾವೆಲ್ಲಿ ಕಾಣ್ತಾ ಇದ್ದೇವೆ ಅಂತಂದ್ರೆ ಭೂಮಿ ಒಳಗೆ ಅಲ್ಲ, ಅದರ ಭೂಮಿಯ ಈ ಹೊರಪದರಿನಲ್ಲಿ ಮಾತ್ರ ಅದರ ತೀವ್ರತೆಯನ್ನ ನಾವು ಕಾಣ್ತಾ ಇದ್ದೇವೆ, ನಮಗೆ ಅನುಭವ ಆಗ್ತಾ ಇದೆ ಭೂಕಂಪನ ಸಂಭವಿಸಿದಾಗ. ನೋಡಿ, ಹಾಗಾದ್ರೆ ಇಲ್ಲಿ ಈ ಭೂಕಂಪನ ಉಂಟಾಯ್ತು ಅಂತಂತಂದ್ರೆ ವಿಶೇಷವಾಗಿ
ನಾವು ತಿಳಿದುಕೊಂಡಿರ್ತಕ್ಕಂತಹ ಸಂಗತಿಗೆ ಅನುಗುಣವಾಗಿ ಈ ಭೂಮಿಯ ಅಂತರಾಳದಲ್ಲಿರ್ತಕ್ಕಂತಹ ಸ್ತರಗಳ ಮೇಲೆ ಅಪಾರ ಪ್ರಮಾಣದ ಈ ಒತ್ತಡ ಉಂಟಾದಾಗ ಆ ಸ್ತರಗಳು ಏನಾಗ್ತಾ ಇದಾವ, ಮುರಿದು ಬೀಳ್ತಾ ಇದಾವ, ಜರುಗ್ತಾ ಇದಾವ, ಹರಿತಾ ಇದಾವ. ಆ ಹರಿದಾಗ ಒಮ್ಮೆಲೆ ಅಲ್ಲಿ ಒತ್ತಡ ಉಂಟಾಗ್ತಾ ಇದೆ. ಅಕಸ್ಮಾತ್ ನಾವು ಯಾವ್ದಾದ್ರು ಒಂದು ಜಗದ ಮೇಲೆ ದಡ್ಡನ ಹೋಗಿ ಜಿಗಿದ್ ಕುಂತ್ರೆ ಅವಾಗ ಅದು ಅಲಗಾಡ್ತಾ ಇದೆ, ಅದು ಕೆಲವೊಮ್ಮೆ ಹರಿದು ಹೋಗ್ಬೋದು. ಕೆಲವೊಮ್ಮೆ ಯಾರಾದ್ರ ಮೇಲೆ ನಾವು ಜಿಗಿದ್ವಿ ಅಥವಾ ಇದು ಮಾಡಿದ್ವಿ ಅಂತ ಹರಿದು ಹೋಗ್ತಾ ಇದೆ. ಹೀಗೆ ಈ ಭೂಸ್ತರಗಳು ಏನಾಗ್ತಾ ಇದಾವ ಅಂತಂದ್ರೆ ಈ ಒತ್ತಡಕ್ಕೆ ಒಳಗಾಗಿ ಅಪಾರ ಪ್ರಮಾಣದ ಶಕ್ತಿ ಅಲ್ಲಿ ಏನಾಗ್ತಾ ಇದೆ, ಒಮ್ಮೆಲೆ ಬಿಡುಗಡೆ ಆಗ್ತಾ ಇದೆ. ಹಾಗಾದ್ರೆ ಈ ಒತ್ತಡದ ಶಕ್ತಿ ಈ ಕಂಪನದ ಕೇಂದ್ರದಿಂದ ಇಲ್ಲಿ ನೋಡಿ, ಇವು ಮುರಿದು ಬೀಳ್ತಾ ಇದಾವ. ಮುರಿದು ಬಿದ್ದ ತಕ್ಷಣನೇ ಇಲ್ಲಿ ಹೆಚ್ಚು ಒತ್ತಡ ಉಂಟಾಗ್ತಾ ಇದೆ. ಆ ಒತ್ತಡದ ಶಕ್ತಿ ನೋಡಿ ಹೇಗೆ ಹೋಗ್ತಾ ಇದೆ ಅಂತಂದ್ರೆ ಅಲೆಗಳ ರೂಪದಲ್ಲಿ ಹೊರಹೊಮ್ತಾ ಇದೆ. ಆ ಅಲೆಗಳ ರೂಪದಲ್ಲಿ ಹೊರಹೊಮ್ಮಿ ಎಲ್ಲಿ ಶಿಲಾ ಸ್ತರಭಂಗಗಳು ಇರ್ತಾ ಇದಾವಲ್ಲ, ಆ ಸ್ತರಭಂಗಗಳ ಮುಖಾಂತರವಾಗಿ ಭೂಮಿಯ ಮೇಲ್ಮೈಯನ್ನ ತಲುಪಿ ಆ ಹೊರಕವಚದಲ್ಲಿ ಹೋಗಿ ಅಲ್ಲಿ ನಡುಗುವಿಕೆಯನ್ನ ಉಂಟು ಮಾಡ್ತಾ ಇದ್ದಾವ. ಹಾಗಾದ್ರಿಂದ ಭೂಮಿಯ ಅಂತರ್ಜನಿತ ಶಕ್ತಿಗಳಲ್ಲಿ ಭೂಕಂಪನು ಸಹ ಒಂದು ಅಂತ ಹೇಳ್ತಾ ಇದ್ದೇವೆ. ಹಾಗಾದ್ರೆ ಹೇಗಿದು ಈ ಅಲೆಗಳ ಮುಖಾಂತರವಾಗಿ ಇದು ತನ್ನ ಶಕ್ತಿಯನ್ನ ಬಿಡುಗಡೆ ಮಾಡಿ ಅಲೆಗಳ ರೂಪದಲ್ಲಿ ಬಂದು ತಲುಪ್ತಾ ಇದೆ ಅಂತೇಳಿ ನಾವು ನೋಡಿದಾಗ ಒಂದು ಉದಾಹರಣೆ ಕೊಡ್ತಾ ಇದ್ದೇನೆ ವಿದ್ಯಾರ್ಥಿಗಳೇ ನಿಮಗೆ, ಹೇಗೆ ಆಗ್ತಾ ಇದೆ ಅಂತಂದ್ರೆ ನೋಡಿ, ಎಷ್ಟು ಪ್ರಶಾಂತವಾಗಿರ್ತಾ ಇದೆ ಒಂದೊಂದು ಸ್ಥಳ ಅಂತಂದ್ರೆ, ಒಂದು ಥಟ್ ಅಂತೇಳಿ ಏನಾದ್ರೂ ಸೂಜಿ ಬಿದ್ರು ಸಹ ಅಲ್ಲೇ ಆ ಸಪ್ಪಳ ನಮಗೆ ಗೊತ್ತಾಗ್ತಾ ಇದೆ. ಇದೇ ರೀತಿ ಭೂಮಿಯ ಅಂತರಾಳದಲ್ಲಿ ಪ್ರಶಾಂತವಾಗಿರ್ತಕ್ಕಂಥ ಸ್ಥಳ ಇರ್ತಾ ಇದೆ. ಅಥವಾ ನೀವಾದ್ರೂ ಒಂದು ಪ್ರಯೋಗವನ್ನು ಮಾಡ್ಬೋದು. ಒಂದು ಪ್ರಶಾಂತವಾಗಿರ್ತಕ್ಕಂಥ ಜಾಗದಲ್ಲಿ ಬಾವಿ ಇದ್ರೆ ಆ ಬಾವಿ ಒಳಗೆ ನೋಡಿ ಒಂದು ಕಲ್ಲನ್ನು ಎಸೆರಿ. ಆ ಕಲ್ಲು ಏನ್ ಮಾಡ್ತಾ ಇದೆ, ಬಿದ್ದ ತಕ್ಷಣನೇ ಆ ಅಲೆಗಳು ಹೀಗೆ ಹೋಗಿ ದಂಡೆಗೆ ಮುಟ್ತಕ್ಕಂಥದ್ದನ್ನ ನಾವು ಕಾಣ್ತಾ ಇದ್ದೀವಿ. ಹಾಗಾದ್ರೆ ಅದು ಎಲ್ಲಿ ಬಿದ್ದಿರ್ತಾ ಇದೆಯೋ ಅದು ವೃತ್ತಾಕಾರದ ರೂಪದಲ್ಲಿ ದಂಡೆಗಳ ಭಾಗಕ್ಕೆ ಹೋಗಿ ಮುಟ್ಟಿದಾಗ ನೋಡಿ ಅದು ತಳಕ್ಕೆ ಹೋಗಿ ಮುಟ್ಟಿದಾಗ ಗುಳಿಗಳು ಬರ್ತಾ ಇದ್ದಾವ. ಹಾಗಾದ್ರೆ ಇದೇ ರೀತಿ ಭೂಮಿ ಒಳಗೆ ಯಾವುದಾದ್ರೂ ಒಂದು ಆಂತರಿಕ ಶಕ್ತಿ ತನ್ನ ಕಾರ್ಯಾಚರಣೆ ಏನ್ ಮಾಡ್ತು ಅಂತಂದ್ರೆ, ಅಪಾರ ಪ್ರಮಾಣದ ಅನಿರೀಕ್ಷಿತ ಧಕ್ಕೆಗೆ ಒಳಗಾಯ್ತು ಅಂತಂದ್ರೆ ಆ ಒತ್ತಡ ಅಲೆಗಳ ರೂಪದಲ್ಲಿ ಬರ್ತಾ ಇದೆ. ಹಾಗಾದ್ರೆ ಭೂಕಂಪನ ಈ ಅಲೆಗಳು ತರಂಗಗಳ ಮುಖಾಂತರವಾಗಿ ಹರಡಿಸಿ ಈ ಲಂಬಕೋನದಲ್ಲಿ ಭೂಮಿಯ ಮೇಲ್ವಲಯವನ್ನ ತಲುಪಿ ಅಲ್ಲಿ ಭೂಕಂಪ ಉಂಟಾಗ್ತಕ್ಕಂಥದ್ದನ್ನ ನಾವು ಕಾಣ್ತಾ ಇದ್ದೇವೆ. ಹಾಗಾದ್ರೆ ಇದನ್ನ ನಾವು ಭೂಕಂಪನದ ಈ ಅಲೆಗಳು ಉಗಮವಾಗ್ತಕ್ಕಂಥ ಕೇಂದ್ರದಿಂದ ಭೂಕಂಪ ನಾಭಿಯಿಂದ ಪ್ರಾರಂಭಗೊಂಡು ಈ ಬಾಹ್ಯ ಕೇಂದ್ರಕ್ಕೆ ಬರ್ತಕ್ಕಂಥ ಸಂದರ್ಭದಲ್ಲಿ ಈ ಭೂಕಂಪನದ ಅಲೆಗಳು ಎಲ್ಲಾ ದಿಕ್ಕುಗಳಲ್ಲೂ ಹರಡ್ತಾ ಇದ್ದಾವ. ಬೇರೆ ಬೇರೆ ವೇಗಗಳನ್ನ ಅವು ಅನುಸರಿಸ್ತಾ ಇದ್ದಾವ. ಅವುಗಳ ಚಲನ ವೇಗ ದಿಕ್ಕು ಬೇರೆ ಬೇರೆಯಾಗಿರ್ತಾ ಇದೆ. ಹಾಗಾದ್ರೆ ಅವುಗಳು ಚಲಿಸ್ತಕ್ಕಂಥ ದಿಕ್ಕು ಮತ್ತು ವೇಗವನ್ನ ಆಧರಿಸಿಕೊಂಡು ಈ ಭೂಕಂಪನದ ಅಲೆಗಳನ್ನ 3 ಬಗೆಯಾಗಿ ವಿಂಗಡಣೆಯನ್ನ ಮಾಡಿದಾರ. ಆ 3 ಬಗೆಯಾಗಿರ್ತಕ್ಕಂತಹ ಒಂದು ಭೂಕಂಪನದ ಅಲೆಗಳು ಯಾವುಗಳು ಅಂತೇಳಿ ನಾವು ನೋಡಿದಾಗ, ನಂಬರ್ 1 ನೀಳಲೆ, ಅದನ್ನೇ ನಾವು ಪ್ರಾಥಮಿಕ ಅಲೆ ಅಂತೇಳಿ ಕರೀತಾ ಇದ್ದೇವೆ. ನಂಬರ್ 2 ಅಡ್ಡ ಅಲೆಗಳು, ಟ್ರಾನ್ಸ್ ವೇವ್ಸ್ ಅಂತ ಹೇಳ್ತಾ ಇದ್ದೇವೆ. ಅವುಗಳನ್ನೇ ದ್ವಿತೀಯಕ ಅಲೆಗಳು ಅಂತೇಳಿ ಸಹ ಕರೀತಾ ಇದ್ದೇವೆ. ನಂಬರ್ 3 ಹಾಗಾದ್ರೆ ನೋಡಿ, ಇವುಗಳನ್ನ ನಾವು ಮೇಲ್ಮೈ ಅಲೆ ಅಂತ ಹೇಳ್ತಾ ಇದ್ದೇವೆ. ಹಾಗಾದ್ರೆ ಆ ತೃತೀಯ ಅಲೆ ಅಥವಾ ಮೇಲ್ಮೈ ಅಲೆ ಅಂತಕ್ಕಂಥದ್ದನ್ನ ಸರ್ಫೇಸ್ ವೇವ್ ಅಂತೇಳಿ ಕರೀತಾ ಇದ್ದೇವೆ. ಹಾಗಾದ್ರೆ ನಾವು ಇಲ್ಲಿ ಒಂದು ಚಿತ್ರಣವನ್ನ ಹಾಕಿದ್ದೇನೆ, ಭೂಕಂಪನದ ಅಲೆಗಳ ಚಿತ್ರಣ. ಇದ್ರ ಜೊತೆಗೆ ಇಲ್ಲೇ ಆ ನೀಳ ಅಲೆಗಳ ಒಂದು ಚಲನೆ, ಅಡ್ಡ ಅಲೆಗಳ ಒಂದು ಚಲನೆಯನ್ನು ಸಹ ನಾನು ಚಿತ್ರದ ಮುಖಾಂತರವಾಗಿ ಅವು ಹೇಗೆ ಬಂದು ತಲುಪ್ತಾ ಇದ್ದಾವ, ಯಾಕೆ ಅವುಗಳನ್ನ ನೀಳಲೆ ಅಂದ್ವಿ, ಪ್ರಾಥಮಿಕ ಅಲೆ ಅಂತಂದ್ವಿ ಅನ್ನೋದನ್ನ ನಾವು ತಿಳಿದುಕೊಳ್ಳೋಣ. ಹಾಗಾದ್ರೆ ನೋಡಿ, ಈ ಅಲೆಗಳನ್ನ, ಪ್ರಾಥಮಿಕ ಅಲೆಗಳನ್ನ ಈ ಇಂಗ್ಲಿಶಿನ
ಪಿ ಸಂಕೇತಾಕ್ಷರದಿಂದ ಗುರುತಿಸಿದಾರ, ಅಂದ್ರೆ ಪ್ರೈಮರಿ ವೇವ್ಸ್ ಅಂತಕ್ಕಂಥದ್ದು. ಹಾಗಾದ್ರೆ ಭೂಕಂಪ ಉಂಟಾಯ್ತು ಅಂತಂತಂದ್ರೆ ಭೂಕಂಪ ಪ್ರಾರಂಭವಾಗ್ತಕ್ಕಂಥ ಸ್ಥಳವನ್ನ ಭೂಕಂಪ ನಾಭಿ ಅಂತ ಹೇಳ್ತಾ ಇದ್ದಾರೆ. ಈ ಭೂಕಂಪ ನಾಭಿಯಿಂದ ಈ ಭೂಕಂಪನದ ಹೊರಕೇಂದ್ರಕ್ಕೆ ಮೊದಲನೆಯ ಬಾರಿಗೆ ಬಂದು ತಲುಪತಕ್ಕಂತಹ ಅಲೆ ಅಂತಂದ್ರೆ ಅದು ಈ ಪ್ರಾಥಮಿಕ ಅಲೆ. ಹಾಗಾದ್ರೆ ಭೂಕಂಪ ನಾಭಿಯಿಂದ ಹೊರಟು ಭೂಮಿಯ ಮೇಲ್ವಲಯ ಭೂಕಂಪನದ ಹೊರಕೇಂದ್ರಕ್ಕೆ ಬಂದು ತಲುಪತಕ್ಕಂತಹ ಮೊದಲನೆಯ ಅಲೆ ಅಂತಂದ್ರೆ ಅದು ಪ್ರಾಥಮಿಕ ಅಲೆ. ಅತ್ಯಂತ ವೇಗವಾಗಿ ಬಂದು ತಲುಪತಕ್ಕಂತಹ ಈ ಅಲೆ ನೀಳ ಅಲೆ ಅಂತ ಹೇಳ್ತಾ ಇದ್ದೇವೆ. ಹಾಗಾದ್ರೆ ಯಾಕೆ ಇದನ್ನ ನೀಳಲೆ ಅಂತೇಳಿ ನಾವು ಕರೀತಾ ಇದ್ದೇವೆ ಅಂತೇಳಿ ಹೇಳ್ಬೇಕಾದಾಗ, ಈ ಒಂದು ಅಲೆ ತಾನು ಚಲಿಸುವ ದಿಕ್ಕಿಗೆ, ಈ ಅಲೆ ತಾನು ಚಲಿಸ್ತಾ ಇದೆಯಲ್ಲ, ತಾನು ಚಲಿಸುವ ದಿಕ್ಕಿಗೆ ಅನುಗುಣವಾಗಿ ಕಣಗಳನ್ನ ಚಲಿಸುವಂತೆ ಮಾಡುತ್ತೆ. ಹಾಗಾದ್ರೆ ನೀಳಲೆ ತಾನು ಚಲಿಸುವ ದಿಕ್ಕಿಗೆ ಅನುಗುಣವಾಗಿ ಕಣಗಳನ್ನ ಚಲಿಸುವಂತೆ ಮಾಡ್ತಾ ಇದೆ. ಹಾಗಾದ್ರಿಂದ ಇದನ್ನ ನೀಳ ಅಲೆ ಅಂತೇಳಿ ನಾವು ಕರಿತಾ ಇದ್ದೇವೆ. ಹಾಗಾದ್ರೆ ಈ ಒಂದು ನೀಳ ಅಲೆ ನೋಡಿ, ಭೂಮಿಯ ಅಂತರಾಳದಲ್ಲಿರ್ತಕ್ಕಂತಹ ದ್ರವ ವಸ್ತುವಿನ ಮುಖಾಂತರವಾಗಿ, ಘನವಸ್ತುವಿನ ಮುಖಾಂತರವಾಗಿ, ಅನಿಲ ವಸ್ತುಗಳ ಮುಖಾಂತರವಾಗಿ ಇದು ಚಲಿಸಿಕೊಂಡು ಬರ್ತಾ ಇದೆ. ಹಾಗಾದ್ರೆ ಭೂಮಿಯ ಜಲ, ಘನ, ಅನಿಲ ವಸ್ತುಗಳ ಮುಖಾಂತರವಾಗಿ ಬರಬೇಕಾದಾಗ ವಸ್ತುಗಳನ್ನೂ ಸಹ ಹಿಂದೆ ಮುಂದೆ ಚಲಿಸುವ ಹಾಗೆ ಮಾಡ್ತಾ ಇದೆ ಇದು. ಆದ್ದರಿಂದ ಈ ಪ್ರಾಥಮಿಕ ಅಥವಾ ನೀಳ ಅಲೆಯನ್ನ ನಾವು ತಳ್ಳುವ ಅಲೆ ಅಂತ ಹೇಳ್ತಾ ಇದ್ದೇವೆ. ತಾನು ಚಲಿಸುವ ದಿಕ್ಕಿಗೆ ಅನುಗುಣವಾಗಿ ಕಣಗಳನ್ನ ಚಲಿಸ್ತಾ ಇದೆಯಲ್ಲ, ಆ ಚಲಿಸಬೇಕಾದಾಗ ವಸ್ತುಗಳನ್ನು ಸಹ ಹಿಂದಕ್ಕೆ ಮುಂದಕ್ಕೆ ಚಲಿಸುವ ಹಾಗೆ ಮಾಡ್ತಾ ಇದೆ ಈ ಪ್ರಾಥಮಿಕ ಅಲೆ. ಹಾಗಾದ್ರಿಂದ ಇದನ್ನ ತಳ್ಳುವ ಅಲೆ ಅಥವಾ ಇದನ್ನ ಊರ್ಧ್ವಮುಖ ಅಲೆ ಅಂತೇಳಿ ನಾವು ಕರೀತಾ ಇದ್ದೇವೆ. ಹಾಗಾದ್ರೆ ಈ ಒಂದು ಅಲೆ ಪ್ರತಿ ಸೆಕೆಂಡಿಗೆ ವೇಗವಾಗಿ ಭೂಮಿಯ ಮೇಲ್ವಲಯಕ್ಕೆ ಬಂದು ತಲುಪ್ತಾ ಇದೆಯಲ್ಲ, ಹಾಗಾದ್ರೆ ನೋಡಿ, ಭೂಮಿಯ ಮೇಲ್ವಲಯಕ್ಕೆ ಬಂದು ಆರಂಭಿಕ ಕಂಪನವನ್ನ ಉಂಟು ಮಾಡ್ತಕ್ಕಂತಹ ಅಲೆ ಇದು. ಆದ್ರೆ ಎಷ್ಟು ವೇಗವಾಗಿ ಬರ್ತಾ ಇದೆಯೋ ಅಷ್ಟೊಂದು ತೀವ್ರತೆಯನ್ನ ಉಂಟು ಮಾಡಲ್ಲ ಇದು. ಕಡಿಮೆ ತೀವ್ರತೆಯನ್ನ ಉಂಟು ಮಾಡ್ತಕ್ಕಂತಹ ಒಂದು ಅಲೆ. ಹಾಗಾದ್ರಿಂದ ಇದನ್ನ ತಳ್ಳುವ ಅಲೆ ಅಂತ ಹೇಳ್ತಾ ಇದ್ದೇವೆ. ಪ್ರತಿ ಸೆಕೆಂಡಿಗೆ ಈ ಒಂದು ಅಲೆ 4ರಿಂದ 13 ಕಿಲೋಮೀಟರ್ ವೇಗದಲ್ಲಿ ಪ್ರತಿ ಸೆಕೆಂಡಿಗೆ ಚಲಿಸ್ತಾ ಇದೆ. ಈ ಪ್ರಾಥಮಿಕ ಅಲೆ ಏನಿದೆಯಲ್ಲ, ಈ ಚಿತ್ರಣವನ್ನ ನೀವು ನೋಡಿ. ಹಾಗಾದ್ರೆ ಈ ಒಂದು ಪ್ರಾಥಮಿಕ ಅಲೆ ಪ್ರತಿ ಸೆಕೆಂಡಿಗೆ 4ರಿಂದ 13 ಕಿಲೋಮೀಟರ್ ವೇಗದಲ್ಲಿ ಚಲನೆ ಆಗ್ತಾ ಇದೆ. ಆದ್ರೆ ಇದರ ತೀವ್ರತೆ ಕಡಿಮೆ, ಹೆಚ್ಚು ಒಂದು ವಿನಾಶಕಾರಕ ಕೃತ್ಯವನ್ನ ಇದು ಎಸ್ಕಲ್ಲ. ನಂಬರ್ 1. ನಂಬರ್ 2 ಯಾವುದು? ಅಡ್ಡಲೆಗಳು ಅಂತೇಳಿ ನಾವು ಕರಿತಾ ಇದ್ದೇವೆ. ಹಾಗಾದ್ರೆ ಅಡ್ಡಲೆಗಳನ್ನ ನಾವು ನೋಡಿದಾಗ ಇವುಗಳನ್ನ ಇಂಗ್ಲಿಶಿನ ಎಸ್ ಸಂಕೇತಾಕ್ಷರದಿಂದ ಹೇಳ್ತಾ ಇದ್ದೇವೆ, ಸೆಕೆಂಡರಿ ವೇವ್ಸ್ ಅಂತೇಳಿ. ಹಾಗಾದ್ರೆ ಭೂಮಿಯ ಮೇಲ್ವಲಯಕ್ಕೆ ಈ ಪ್ರಾಥಮಿಕ ಅಲೆಯ ನಂತರದಲ್ಲಿ ಎರಡನೆಯ ಬಾರಿಗೆ ಈ ಭೂಕಂಪನದ ಕೇಂದ್ರಕ್ಕೆ ಬಂದು ತಲುಪತಕ್ಕಂತಹ ಅಲೆಗಳು ಅಂತಂತಂದ್ರೆ ಅದು ದ್ವಿತೀಯಕ ಅಲೆಗಳು ಅಂತ ಹೇಳ್ತಾ ಇದ್ದೇವೆ. ಯಾಕೆ ಇವನ ಅಡ್ಡಲೆ, ಟ್ರಾನ್ಸ್ ವೇವ್ಸ್ ಅಂತೇಳಿ ನಾವು ಕರಿತಾ ಇದ್ದೇವೆ ಅಂತಂದ್ರೆ, ಈ ಅಲೆಗಳು ತಾವು ಚಲಿಸುವ ದಿಕ್ಕಿಗೆ ಅಡ್ಡಲಾಗಿ ಕಣಗಳನ್ನ ಚಲಿಸುವ ಹಾಗೆ ಇವು ಉಂಟು ಮಾಡ್ತಾ ಇದ್ದಾವ. ತಾವು ಚಲಿಸ್ತಾ ಇದ್ದಾವ, ಆದ್ರ ಕಣಗಳನ್ನ ಅಡ್ಡಲಾಗಿ, ಲಂಬವಾಗಿ, ಛೇದಕದ ರೂಪದಲ್ಲಿ ಆ ಕಣಗಳನ್ನ ಚಲಿಸುವ ಹಾಗೆ ಮಾಡ್ತಕ್ಕಂತಹ ಅಲೆಗಳು ಅಂತಂತಂದ್ರೆ ಅದು ಅಡ್ಡಲೆಗಳು. ನೋಡಿ ಇಲ್ಲಿ ಚಿತ್ರಣವನ್ನ, ಈ ಒಂದು ಚಿತ್ರಣವನ್ನ ನಾವು ನೋಡಿದಾಗಿದೆ, ಇವುಗಳ ಸ್ವಭಾವ ಹೇಗಿದೆ ಅಂತಕ್ಕಂಥದ್ದನ್ನ ನಾವು ಹೇಳ್ಬೋದು. ಹಾಗಾದ್ರೆ ಇದನ್ನ ದ್ವಿತೀಯಕ ಅಲೆ ಅಂತಂದ್ರೆ ಎರಡನೆಯ ಬಾರಿಗೆ ಭೂಮಿಯ ಮೇಲ್ವಲಯಕ್ಕೆ ಬಂದು ತಲುಪತಕ್ಕಂತಹ ಅಲೆ ಅಂತ ಹೇಳ್ತಾ ಇದ್ದೇವೆ. ಹಾಗಾದ್ರೆ ಪ್ರಾಥಮಿಕ ಅಲೆಯ ನಂತರದಲ್ಲಿ ಬಂದು ತಲುಪತಕ್ಕಂತಹ ಈ ಅಲೆ ನೋಡಿ, ಈ ಪ್ರಾಥಮಿಕ ಅಲೆಗಿಂತಲೂ ಸ್ವಲ್ಪ ಹೆಚ್ಚು ತೀವ್ರತೆಯನ್ನ ಉಂಟು ಮಾಡುತ್ತೆ. ನೋಡಿ,
ಈ ಒಂದು ಅಲೆಗಳು ಹೆಚ್ಚು ಈ ಭೂಮಿಯ ಹೊರಕವಚವನ್ನ ಅಲುಗಾಡುವಂತೆ ಮಾಡ್ತಾ ಇದಾವಲ್ಲ, ಹಾಗಾದ್ರಿಂದ ಈ ಒಂದು ಅಡ್ಡಲೆಯನ್ನ ಕುಲುಕುವ ಅಲೆಗಳು ಅಂತೇಳಿ ಹೆಚ್ಚು ನಡಗಿಸ್ತಾ ಇದಾವಲ್ಲ, ಹಾಗಾದ್ರೆ ಇವುಗಳನ್ನ ಶೇಕಿಂಗ್ ವೇವ್ಸ್, ಕುಲುಕುವ ಅಲೆಗಳು ಅಂತೇಳಿ ನಾವು ಕರಿತಾ ಇದ್ದೇವೆ. ಕಾರಣ ತಾವು ಚಲಿಸುವ ದಿಕ್ಕಿಗೆ ಕಣಗಳನ್ನ ಅಡ್ಡಲಾಗಿ ಛೇದನ ರೂಪದಲ್ಲಿ ಕಳಿಸ್ತಾ ಇದ್ದಾವಲ್ಲ, ಹಾಗಾದ್ರಿಂದ ಹಾಗಾದ್ರೆ ಇವುಗಳ ಒಂದು ವೇಗ ಎಷ್ಟಿದೆ ಅಂತೇಳಿ ನಾವು ನೋಡಿದಾಗ ನೋಡಿ, ಪ್ರತಿ ಸೆಕೆಂಡಿಗೆ ಈ ಅಡ್ಡಲೆಗಳ ವೇಗ 4 ಕಿಲೋಮೀಟರ್ದಿಂದ 6 ಕಿಲೋಮೀಟರ್ ವೇಗದಲ್ಲಿ ಬಂದು ಭೂಮಿಯನ್ನ ತಲುಪ್ತಕ್ಕಂಥವುಗಳು ಆಗಿದ್ದಾವ. ಇನ್ನ ಮೂರನೆಯ ಅಲೆ ಯಾವುದು ಅಂತಂದ್ರೆ ಮೇಲ್ಮೈ ಅಲೆ, ಸರ್ಫೇಸ್ ವೇವ್ಸ್ ಅಂತಕ್ಕಂಥದ್ದು. ಹಾಗಾದ್ರೆ ಇಂಗ್ಲಿಷಿನ ಎಲ್ ಸಂಕೇತಾಕ್ಷರದಿಂದ ಲೋವರ್ ವೇವ್ಸ್ ಅಂತ ಹೇಳ್ತಾ ಇದ್ದೇವೆ. ಹಾಗಾದ್ರೆ ಎರಡೂ ಅಲೆಗಳ ನಂತರದಲ್ಲಿ ಭೂಮಿಯ ಮೇಲ್ವಲಯವನ್ನ ನಿಧಾನವಾಗಿ ಬಂದು ತಲುಪುವ ಅಲೆ ಅಂತಂದ್ರೆ ಅದುವೇ ಮೇಲ್ಮೈ ಅಲೆ. ನೋಡಿ, ಈ ಎರಡು ಅಲೆಗಳೇನಿದಾವಲ್ಲ, ಪ್ರಾಥಮಿಕ ಅಲೆ ಮತ್ತು ದ್ವಿತೀಯಕ ಅಲೆಗಳು, ತಾವು ಹೇಗೆ ಮೇಲಕ್ಕೆ ಬರ್ತಾ ಇದಾವೋ ಹಾಗೆ ಆಳಕ್ಕೆ ಹೋಗ್ತಾ ಇದಾವೆ. ಅತಿ ಕೇಂದ್ರಗೋಳಕ್ಕೆ ಹೋಗ್ತಕ್ಕಂಥದ್ದು ಪ್ರಾಥಮಿಕ ಅಥವಾ ನೀಳಲೆ ಮಾತ್ರ. ಆದ್ರೆ ಅದು ಎರಡಕ್ಕಿಂತಲೂ ವಿಶೇಷವಾಗಿ ಇರ್ತಕ್ಕಂತಹ ಅಲೆ ಅಂತಂದ್ರೆ ಮೇಲ್ಮೈ ಅಲೆ ಬರೇ ಮೇಲ್ಭಾಗಕ್ಕೆ ಮಾತ್ರ ಬರ್ತಾ ಇದೆ. ಏನು ಭೂಕಂಪ ನಾಭಿ ಇದೆಯಲ್ಲ, ಆ ಭೂಕಂಪ ನಾಭಿಯಿಂದ ಇದು ಭೂಮಿಯ ಒಳಕ್ಕೆ ಹೋಗಲ್ಲ, ಭೂಮಿಯ ಮೇಲ್ವಲಯಕ್ಕೆ ಮಾತ್ರ ಬಂದು ತಲುಪ್ತಕ್ಕಂಥದ್ದಾಗಿದೆ. ಹಾಗಾದ್ರೆ ಮಾರ್ಗದ ಮಧ್ಯದಲ್ಲಿ ಇದಕ್ಕೆ ಅನೇಕ ಅಡಚಣೆಗಳು ಬರ್ತಾ ಇದಾವ. ಆ ಅಡಚಣೆಗಳನ್ನೆಲ್ಲವುಗಳನ್ನ ಸಹಿಸಿಕೊಂಡು ವಿಳಂಬವಾಗಿ ಭೂಮಿಯ ಮೇಲ್ವಲಯಕ್ಕೆ ಬಂದು ತಲುಪಿದಾಗ ಅತ್ಯಂತ ಹೆಚ್ಚು, ನೋಡಿ ಎಷ್ಟು ಸೌಮ್ಯ ಲೇಟ್ ಆಗಿ ಬರ್ತಾ ಇದೆಯೋ ಅಷ್ಟು ತೀವ್ರತೆಯ ಹೆಚ್ಚಳವನ್ನ ಉಂಟು ಮಾಡ್ತಾ ಇದೆ. ವಿಶಾಲವಾಗಿರ್ತಕ್ಕಂಥ ಕಂಪನ, ಈ ನಡುಗುವಿಕೆಯನ್ನ ಅಧಿಕಗೊಳಿಸ್ತಕ್ಕಂತಹ ಒಂದು ಅಲೆಯೇ ಈ ಮೇಲ್ಮೈ ಅಲೆ. ಹಾಗಾದ್ರಿಂದ ಹೆಚ್ಚು ವಿನಾಶಕಾರಕ ಕೃತ್ಯವನ್ನ ಎಸಗ್ತಕ್ಕಂಥದ್ದು ಈ ಅಲೆ ಆಗಿದ್ರಿಂದ ಇದನ್ನ ವ್ಯಾಪಕ ಅಲೆ ಅಂತೇಳಿ ನಾವು ಕರಿತಾ ಇದ್ದೇವೆ. ನೋಡಿ, ಇಷ್ಟೆಲ್ಲವುಗಳನ್ನ ನಾವು ತಿಳಿದುಕೊಳ್ತಾ ಇದ್ದೇವೆ ಅಂತಂದ್ರೆ ಈ ಒಂದು ಅಲೆಯಿಂದಲೇ ಕಂಪನದ ತೀವ್ರತೆ ಹೆಚ್ಚಳವಾಗ್ತಾ ಇದೆ. ಇದು ಪ್ರತಿ ಸೆಕೆಂಡಿಗೆ ನೋಡಿ, ಅದು ಮೇಲ್ವಲಯಕ್ಕೆ ಹೊರವಲಯಕ್ಕೆ ಮಾತ್ರ ಸೀಮಿತ ಅಂತ ಹೇಳ್ತಾ ಇದ್ದೇವಲ್ಲ, ಅದು ಬರ್ತಕ್ಕಂತಹ ಒಂದು ಪ್ರತಿ ಸೆಕೆಂಡಿಗೆ ಇದು 3 ರಿಂದ 4 ಕಿಲೋಮೀಟರ್ ವೇಗದಲ್ಲಿ ಚಲನೆ ಆಗ್ತಾ ಇದೆ. ಹಾಗಾದ್ರೆ ನಾವು ಅಡ್ಡಲೆಗಳನ್ನ 4 ರಿಂದ 6 ಕಿಲೋಮೀಟರ್ ವೇಗದಲ್ಲಿ ಬರ್ತಾ ಇದ್ದಾವ. ಹಾಗಾದ್ರೆ ಮೇಲ್ಮೈ ಅಲೆ ಕೇವಲ 3 ರಿಂದ 4 ಕಿಲೋಮೀಟರ್ ವೇಗದಲ್ಲಿ ಬಂದು ತಲುಪಿದಾಗ ಹೆಚ್ಚು ತೀವ್ರತೆಯನ್ನ, ಇಲ್ಲಿ ಅಲುಗಾಡುವಿಕೆಯನ್ನ ಉಂಟು ಮಾಡ್ತಕ್ಕಂಥದ್ದನ್ನ ನಾವು ಕಾಣ್ತಾ ಇದ್ದೇವೆ. ಹೀಗೆ ಇಲ್ಲಿ ನಾವು ನೋಡಿದಾಗ ಈ ಅಲೆಗಳು, ಈ ಭೂಕಂಪನದ ಬಗ್ಗೆ ನಾವು ನೋಡಿದಾಗ ನಮಗಿಲ್ಲಿ ಸುನಾಮಿ ಅಂತೇಳಿ ಬರ್ತಾ ಇದೆ. ಸುನಾಮಿ ಅಂತೇಳಿ ಅದು ಬಂದರೆನ ಅಲೆಗಳು ಅಂತೇಳಿ ನಾವು ಹೇಳ್ತಾ ಇದ್ದೇವೆ. ಸುನಾಮಿ ಅಂತೇಳಿ ಆ ಬಂದರಿನ ಅಲೆಗಳನ್ನ ನಾವು ಕಾಣ್ತಾ ಇದ್ದೇವೆ ಅಂತಂದ್ರೆ ಈ ನೀರಿನ ಅಂತಂದ್ರೆ ಸಾಗರ ಸಮುದ್ರದ ಆಳಭಾಗದಲ್ಲಿ, ತಳಭಾಗದಲ್ಲಿ ಏನಾದರೂ ಭೂಕಂಪಗಳು ಸಂಭವಿಸಿದಾಗ ಆ ಸಾಗರದ ಮೇಲ್ವಲಯದಲ್ಲಿ ಆ ಅಲೆಗಳು ಬೃಹದಾಕಾರವಾಗಿ ಬಂದು ಮಾಮೂಲಿ ಅಲೆಗಳಿಗಿಂತಲೂ 50-60 ಮೀಟರ್ದಷ್ಟು ಎತ್ತರಕ್ಕೆ ಬಂದು ಆ ದಂಡೆಗಳನ್ನ ತಲುಪ್ತಾ ಇದ್ದಾವ. ಹಾಗಾದ್ರಿಂದ ಇದನ್ನ ಜಪಾನ್ದಲ್ಲಿ ಬಂದರು ಅಲೆ, ಹಾರ್ಬರ್ ವೇವ್ಸ್ ಅಂತೇಳಿ ನಾವು ಕರಿತಾ ಇದ್ದೇವೆ. ಸ್ಥಳೀಯವಾಗಿ ಜಪಾನ್ದಲ್ಲಿ ಬಂದರು ಅಲೆಗಳು ಅಂತೇಳಿ ಕನಸ್ಕೊಂಡಿರ್ತಕ್ಕಂತಹ ಈ ಸುನಾಮಿ ಅಪಾರ ಪ್ರಮಾಣದ ನಷ್ಟವನ್ನ ಉಂಟು ಮಾಡ್ತಾ ಇದೆ. ಅದರ ಉಬ್ಬರಗಳು ಸಾಕಷ್ಟು ಎತ್ತರವಾಗಿ ಬರ್ತಾ ಇದ್ದಾವ. ಹಾಗಾದ್ರೆ ಈ ಒಂದು ಕರಾವಳಿಗಳ ದಂಡೆಗಳಲ್ಲಿರ್ತಕ್ಕಂತಹ ಅನೇಕ ಬಂದರುಗಳನ್ನ ಹಾಳು ಮಾಡ್ತಾ ಇದೆ. ಕರಾವಳಿಯಲ್ಲಿ ಜೀವಿಸ್ತಕ್ಕಂಥ ಅನೇಕ ಜನರ ಜೀವವನ್ನ ತೆಗಿತಕ್ಕಂಥದ್ದನ್ನ ನಾವು ಕಾಣ್ತಾ ಇದ್ದೇವೆ. ನೌಕಾಯಾನಕ್ಕೆ ಇದು ತೊಂದರೆ ಕೊಡ್ತಾ ಇದೆ, ಮೀನುಗಾರಿಕೆಗೆ ತೊಂದರೆ ಕೊಡ್ತಾ ಇದೆ. ಕೆಲವೊಮ್ಮೆ ಈ ಪ್ರಾಕೃತಿಕವಾಗಿ ನಿರ್ಮಾಣಗೊಂಡಿರ್ತಕ್ಕಂಥ ಕರಾವಳಿ ಬಂದರುಗಳು, ತೀರುಗಳು ಅದರಿಂದ ಕೊಚ್ಕೊಂಡು ಹೋಗ್ತಕ್ಕಂಥದ್ದನ್ನು ಸಹ ನಾವು ಕಾಣ್ಬೋದು. ಹಾಗಾದ್ರಿಂದ ಈ ಸುನಾಮಿ ಅಂತಕ್ಕಂಥದ್ದನ್ನ ನೋಡಿ ಮಾರಣಾಂತಿಕ ಅಲೆಗಳು ಅಂತೇಳಿ ನಾವು ಕರಿತಾ ಇದ್ದೇವೆ. 2004
ಡಿಸೆಂಬರ್ 26ನೇ ತಾರೀಕಿನ ದಿನ ಉಂಟಾಗಿರ್ತಕ್ಕಂಥ ಇಂಡೋನೇಷ್ಯಾದ ಬಂಡಾಯಕ್ ಸುನಾಮಿ ಅತ್ಯಂತ ದುಷ್ಕೃತ್ಯವನ್ನ ಎಸಗಿರ್ತಕ್ಕಂಥದ್ದು. ನಮ್ಮ ದೇಶದಲ್ಲೂ ಸಹ ತಮಿಳುನಾಡಿನ ನಾಗಪಟ್ಟಣ ಮತ್ತು ಜಾವಾ ಸುಮತ್ರಾಗಳಲ್ಲಿ ಅನೇಕ ಜನರ ಸಾವಿಗೆ ಕಾರಣವಾಗಿರ್ತಕ್ಕಂಥದ್ದು. ಕ್ಷಣಾರ್ಧದಲ್ಲಿ ಗೊತ್ತೇ ಇಲ್ಲ ಜನರಿಗೆ ಹೀಗಾಗತ್ತೆ ಅಂತೇಳಿ. ಈ ಸಾಗರ ಸಮುದ್ರದ ತಳಭಾಗದಲ್ಲಿ ಉಂಟಾಗಿರ್ತಕ್ಕಂಥ ಭೂಕಂಪದಿಂದ ಸಾಗರದ ಮೇಲ್ಮೈ ನೀರು ಅದರ ಉಬ್ಬರ ಮಾಮೂಲಿಗಿಂತಲೂ ಹೆಚ್ಚಳವಾಗಿ ಕ್ಷಣಾರ್ಧದಲ್ಲಿ ಸಾವಿರಾರು ಜನರನ್ನ ಬಲಿ ತೆಗೆದುಕೊಂಡಿರ್ತಕ್ಕಂಥದ್ದು ಈ ಸುನಾಮಿ ಅಂತ ಹೇಳ್ಬೋದು. ಇತ್ತೀಚಿನ 2011 ಮಾರ್ಚ್ 11ನೇ ತಾರೀಕಿನ ದಿನ 2011 ಮಾರ್ಚ್ 11ಕ್ಕೆ ನಾವು ನೋಡಿದಾಗ ಪೆಸಿಫಿಕ್ ಸಾಗರದಲ್ಲಿ ಆಗಿರ್ತಕ್ಕಂಥ ಸುನಾಮಿ, ಸಂಡಾಯ್ ದೈಚಿ, ಫುಕುಶಿಮಾ, ಮಿಯಾಮಿ, ಜಪಾನ್ ದೇಶದಲ್ಲಿ ಅತಿ ಹೆಚ್ಚು ಇಡೀ ಅನೇಕ ಕಾರುಗಳನ್ನ, ಜನರನ್ನ, ಜೀವಿಗಳನ್ನ ಕ್ಷಣಾರ್ಧದಲ್ಲಿ ತೆಗೆದುಕೊಂಡು ಹೋಗಿರ್ತಕ್ಕಂಥದ್ದನ್ನ ನಾವು ಕಾಣ್ತಾ ಇದ್ದೇವೆ. ಹಾಗಾದ್ರಿಂದ ಈ ಭೂಕಂಪ ಮತ್ತು ಸುನಾಮಿ ಇವೆರಡು ಅತ್ಯಂತ ಜೀವಹಾನಿ, ಆಸ್ತಿ ಪಾಸ್ತಿ ಹಾನಿಯನ್ನು ಉಂಟು ಮಾಡ್ತಕ್ಕಂಥವುಗಳು ಆಗಿದಾವ ಅಂತೇಳಿ ನಾವು ಕರಿತಾ ಇದ್ದೇವೆ. ಹಾಗಾದ್ರೆ ಭೂಕಂಪನವನ್ನ ಅಳಿಲಿಕ್ಕೆ ಮಾಪಕವನ್ನ ಇಟ್ಕೊಂಡಿದ್ದೇವೆ. ನೋಡಿ, ಭೂಕಂಪನ ಉಂಟಾಯ್ತು ಅಂತಂದ್ರೆ ಹಾಗಾದ್ರೆ ಇಲ್ಲಿ ಭೂಕಂಪನ ಮಾಪಕ ಅಂತ ಹೇಳ್ತಾ ಇದೆ, ಸಿಸ್ಮೋಗ್ರಾಫ್ ಅಂತ ಹೇಳ್ತಾ ಇದೆ. ಸಿಸ್ಮೋಗ್ರಾಫ್ ಅಂದ್ರೆ ಏನು? ಈ ಭೂಕಂಪನದ ಅಲೆಗಳು ಉಂಟಾಗುವ ಸ್ಥಳ, ಎಲ್ಲಿ ಉಂಟಾಗ್ತಾ ಇದೆ ಅದರ ಸ್ಥಳ, ಅದರ ವೇಳೆ, ಆ ಅಲೆಗಳ ವೇಗ, ಅವುಗಳ ದಿಕ್ಕು, ಅವುಗಳ ತೀವ್ರತೆಯನ್ನ ಕಂಡಿಡಲಿಕ್ಕೆ ಬಳಸ್ತಕ್ಕಂತಹ ಸ್ವಯಂಚಾಲಿತ ಉಪಕರಣವೇ ಈ ಒಂದು ಭೂಕಂಪ ಮಾಪಕ ಅಂತ ಹೇಳ್ತಾ ಇದ್ದೇವೆ. ಈ ಭೂಕಂಪ ಮಾಪಕದಲ್ಲಿ ಏನಿರ್ತಾ ಇದೆ ಅಂತಂದ್ರೆ ಡ್ರಮ್ ಇರ್ತಾ ಇದೆ. ಆ ಡ್ರಮ್ಮು ತಾನಾಲಿಯೇ ನಿಧಾನವಾಗಿ ಉರುಳುತ್ತಾ ಇರ್ತಾ ಇದೆ. ಅದರ ಮೇಲೆ ಒಂದು ಬಿಳಿ ಕಾಗದವನ್ನು ಸುತ್ತಿರ್ತಾ ಇದ್ದಾರೆ. ಅದರ ಮೇಲೆ ಬರೆಯತಕ್ಕಂತಹ ಒಂದು ಲೇಖಣಿಯನ್ನ ಇಟ್ಟಿರ್ತಾ ಇದೆ. ಇಲ್ಲಿದೆ ನೋಡಿ ಈ ಡ್ರಮ್ಮು, ಇದರ ಮೇಲೆ ಲೇಖಣಿ. ಹಾಗಾದ್ರೆ ಅದು ನಿಧಾನವಾಗಿ ಉರುಳಿದಾಗ ಅದರ ಮೇಲೆ ಆ ಲೇಖಣಿ ಬರೆದಾಗ ಅಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಭೂಕಂಪ ಉಂಟಾಯ್ತು ಅಂತಕ್ಕಂಥದ್ದ ದಾಖಲೆಯನ್ನ ನಮಗ್ ಕೊಡ್ತಾ ಇದೆ ಈ ಭೂಕಂಪನ ಮಾಪಕ. ಅದರ ತೀವ್ರತೆಯನ್ನ ನಾವು ಅರ್ಥವನ್ನ ಮಾಡ್ಕೊಳ್ಬಹುದು ಈ ಉಪಕರಣದ ಸಹಾಯದಿಂದ. ಹಾಗಾದ್ರೆ ನಮ್ಮ ದೇಶದಲ್ಲಿ ಈ ಒಂದು ಭೂಕಂಪನ ಉಂಟಾದಾಗ ಕೆಲವು ಭೂಕಂಪನ ದಾಖಲಾತಿ ಕೇಂದ್ರಗಳನ್ನ ಇಟ್ಕೊಂಡಿದ್ದೇವೆ. ಅರ್ಥ್ಕ್ವೇಕ್ ಸ್ಟೇಷನ್ಸ್ ಅಂತ ಹೇಳ್ತಾ ಇದ್ದೇವೆ. ಅಂದ್ರೆ ಅರ್ಥ್ಕ್ವೇಕ್ ರೆಕಾರ್ಡಿಂಗ್ ಸ್ಟೇಷನ್ಸ್ ಅಂತ ಹೇಳಿ, ಭೂಕಂಪನ ದಾಖಲಾತಿ ಕೇಂದ್ರಗಳು ಅಂತ ಹೇಳಿ. ನಮ್ಮ ದೇಶದಲ್ಲಿ ಎಲ್ಲಿದಾವ ಅಂತಂದ್ರೆ ಅವುಗಳು ಕೊಡೈಕೆನಾಲ್ದಲ್ಲಿದೆ, ತಮಿಳುನಾಡಿನ ಕೊಡೈಕೆನಾಲ್, ಮಹಾರಾಷ್ಟ್ರದ ಪುಣೆ ಮತ್ತು ಕೊಲಾಬಾದಲ್ಲಿದೆ. ಇದನ್ ಬಿಟ್ರೆ ಪಶ್ಚಿಮ ಬಂಗಾಳದ ರಾಜಧಾನಿ ಕೋಲ್ಕತ್ತಾದಲ್ಲಿದೆ. ಕರ್ನಾಟಕದ ಒಂದು ಕೋಲಾರ ಜಿಲ್ಲೆಯ ಗೌರಿಬಿದನೂರಿನಲ್ಲಿ ಭೂಕಂಪನದ ದಾಖಲಾತಿ ಕೇಂದ್ರ ಇದೆ. ಇದನ್ನು ಹೊರತುಪಡಿಸಿದ್ರೆ ಉತ್ತರಾಖಂಡದ ರಾಜಧಾನಿ ಡೆಹ್ರಾಡೂನ್ನಲ್ಲಿದೆ. ಆಂಧ್ರ ಪ್ರದೇಶದ ಹೈದರಾಬಾದ್ದಲ್ಲಿದೆ. ಹಾಗಾದ್ರೆ ಈ ಭೂಕಂಪನದ ಮಾಪಕಗಳನ್ನ ಇಟ್ಕೊಂಡು ಆ ದಾಖಲಾತಿ ಕೇಂದ್ರಗಳಿಂದ ಇಡೀ ಭಾರತ ದೇಶದಲ್ಲಿ ಎಲ್ಲೇ ಭೂಕಂಪಗಳು ಸಂಭವಿಸಲಿ ಅದರ ಒಂದು ಆಗ್ತಕ್ಕಂಥ ಸ್ಥಳ, ತೀವ್ರತೆ, ಆ ಅಲೆಗಳ ದಿಕ್ಕು, ವೇಗ ಇವೆಲ್ಲವುಗಳನ್ನ ಮಾಹಿತಿಯನ್ನ ನಮಗೆ ನೀಡ್ತಾ ಇದೆ. ಓಕೆ ವಿದ್ಯಾರ್ಥಿಗಳೇ, ಮತ್ತೆ ನೆಕ್ಸ್ಟ್ ಪೀರಿಯಡ್ದಲ್ಲಿ ಈ ಭೂಕಂಪನದ ಲೇಖನ ಅಂದ್ರೇನು, ಮತ್ತೆ ಅದರ ಒಂದು ಪರಿಣಾಮಗಳೇನು, ಹಾಗಾದ್ರೆ ಪ್ರಪಂಚದ ಮೇಲೆ ಎಲ್ಲೆಲ್ಲಿ ಈ ಭೂಕಂಪಗಳು ಸಂಭವಿಸ್ತಾ ಇದೆ ಅಂತಕ್ಕಂಥದ್ದನ್ನ ನೆಕ್ಸ್ಟ್ ಪೀರಿಯಡ್ದಲ್ಲಿ ಅಧ್ಯಯನವನ್ನು ಮಾಡೋಣ. ಥ್ಯಾಂಕ್ ಯು.